नाद तनुमनिशं शङ्करं नाद तनुमनिशं शङ्करं नाद तनुमनिशं शङ्करं नमामि मे मनसा शिरसा नाद तनुमनिशं शङ्करं नमामि मे मनसा शिरसा नाद तनुमनिशं शङ्करं नमामि मे मनसा शिरसा नाद तनुमनिशं मोदकर निगमोत्तम सामा वेदसारं वारं वारं मोदकर निगमोत्तम सामा वेदसारं वारं वारं मोदकर निगमोत्तम सामा वेदसारं वारं वारं सामवेदसारं वारं वारं सामवेदसारं वारं वारं नाद तनुमनिशं शङ्करं नमामि मे मनसा शिरसा नाद तनुमनिशं सद्यो जातादिपञ्चवक्त्रज सरिगमपदनी वरसप्तस्वर सद्यो जातादिपञ्चवक्त्रज सरिगमपदनी वरसप्तस्वर विद्यालोलं विदलितगालं विद्यालोलं विदलितगालं विमलहृदय त्यागराजपालं नाद तनुमनिशं शङ्करं नमामि मे मनसा शिरसा नाद तनुमनिशं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमद्गुरुं नित्यमहं नमामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಸೃಷ್ಟಿಮೂಲದಲ್ಲಿ ಅನವರತವೂ ಬೆಳಗುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದುವರಿಕೆ
15ನೇ ಅಧ್ಯಾಯ ದೇವಾಸುರ ಸಂಪದ್ ವಿಭಾಗ ಯೋಗ ಎಂಬ ಶೀರ್ಷಿಕೆಯ ಅಧ್ಯಾಯ. ಈ ಹಿಂದಿನ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಎಂಬ ವಿಷಯವನ್ನು ಅನುಸಂಧಾನ ಮಾಡಿದ್ದೇವೆ. ಕ್ಷರಪುರುಷ, ಅಕ್ಷರ ಪುರುಷ ಅವರಿಬ್ಬರಿಗೂ ಮೇಲೆ ಇನ್ನೊಬ್ಬ ಪುರುಷೋತ್ತಮ ರೂಪವಾದ ಪರಮಪುರುಷ ಇದ್ದಾನೆ. ಅವನನ್ನು ಭಾವಿಸ್ತಾ ಹೋದಾಗ ಜೀವವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜ್ಞಾನಾನಂದ ಸ್ವರೂಪದಲ್ಲಿ ಜೀವನವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಷಯವನ್ನು ಹಿಂದಿನ ಪಾಠದಲ್ಲಿ ಅನುಸಂಧಾನ ಮಾಡಿದ್ದೀವಿ. 9ನೇ ಅಧ್ಯಾಯದಲ್ಲಿ ಪ್ರಾಣಿಗಳಲ್ಲಿ ಇರುವ ಪ್ರಕೃತಿ ಅಂದರೆ ದೇಹ ಪ್ರಕೃತಿ, ಮನಃಪ್ರಕೃತಿ ಇವುಗಳನ್ನು ಕುರಿತು ಕೆಲವು ಪರಿಚಯವನ್ನು ಶ್ರೀಕೃಷ್ಣ ಪ್ರಭು ಅನುಗ್ರಹಿಸಿಕೊಟ್ಟಿದ್ದಾನೆ. ದೈವಿ, ಆಸುರಿ, ರಾಕ್ಷಸಿ ಪ್ರಕೃತಿಗಳು ಇತ್ಯಾದಿಗಳು. ಪ್ರಸ್ತುತದಲ್ಲಿ ಈ ಪುರುಷೋತ್ತಮನಾದಂತಹ ಶ್ರೀಕೃಷ್ಣ ಪ್ರಭುವನ್ನು ಹೋಗಿ ಸೇರಬೇಕಾದ್ರೆ ಯಾವ ಪ್ರಕೃತಿಯವರಿಗೆ ಸೌಲಭ್ಯ, ಯಾವ ಪ್ರಕೃತಿಯವರು ಅವನನ್ನು ಪಡೆಯೋಕ್ಕೆ ಸಾಧ್ಯವಾಗಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಚಯವನ್ನು ಸಾಂದರ್ಭಿಕವಾಗಿ ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಉತ್ತಮ ಪ್ರಕೃತಿ ಅಂದರೆ ದೈವಿ ಸಂಪತ್ತನ್ನು ಪಡೆಯೋಕ್ಕೆ ಯೋಗ್ಯವಾಗಿರುವಂತಹ ಪ್ರಕೃತಿ ಅಂತಾದರೆ, ದೈವಿ ಸಂಪತ್ತಂದರೆ ತಾತ್ಪರ್ಯ ಭಗವಂತನ ಜ್ಞಾನಾನಂದ. ಅದನ್ನು ಪಡೀಬೇಕಾದ್ರೆ ಮೈ ಮನಸ್ಸು ಹೇಗಿರಬೇಕು, ಅಲ್ಲಿ ಯಾವ ಸದ್ಗುಣಗಳು ತುಂಬಿಕೊಂಡಿರಬೇಕು ಅನ್ನೋ ಬಗ್ಗೆ ಧರ್ಮಪ್ರಭು ಒಂದು ವಿವರಣೆಯನ್ನು ಆರಂಭ ಮಾಡಿದ್ದಾನೆ. ಅಭಯಂ ಸತ್ವಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಸ್ವಾಧ್ಯಾಯ ತಪ ಆರ್ಜವಂ ಹೀಗೆ ಆರಂಭ ಮಾಡಿ ಕೆಲವು ಉತ್ತಮವಾದ ಗುಣ, ಸ್ವಭಾವ ಯಾವುದಿದ್ದರೆ ಮುಂದೆ ದೈವಿ ಸಂಪತ್ತನ್ನು ಪೂರ್ಣವಾಗಿ ತನ್ನ ಪ್ರಕೃತಿಯಲ್ಲಿ ಅನುಭವಿಸ್ಬೋದೋ ಅವುಗಳ ಪರಿಚಯವನ್ನು ಕೊಡ್ತಾ ಇದ್ದಾನೆ. ಅಭಯಂ ಅಂದರೆ ಭಯವಿಲ್ಲದ ಸ್ಥಿತಿ. ಲೋಕದಲ್ಲಿ ಭಯ ಯಾತಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಅಶಾಶ್ವತವಾದ ವಸ್ತುವನ್ನು ಅವಲಂಬಿಸ್ಕೊಂಡು ನಿಂತವರಿಗೆ ಭಯ ಬರುತ್ತೆ. ಅದೇ ಶಾಶ್ವತವಾದ ಒಂದು ವಸ್ತುವನ್ನೇ ಅವಲಂಬಿಸ್ಕೊಂಡು ಬದುಕೋರಿಗೆ ಭಯ ಅನ್ನೋದು ಹುಟ್ಟೋಲ್ಲ. ಹಾಗೆ ಒಂದು ದೈವಿ ಸಂಪತ್ತನ್ನು ಅನುಭವಿಸುವ ಪ್ರಕೃತಿಗಳಲ್ಲಿ ವಿಶೇಷವಾದಂಥ ಒಂದು ಗುಣವಾಗಿ ಅಭಯ ಎಂಬುದು ಇರುತ್ತೆ. ಯಾವುದಕ್ಕೂ ಭಯವಿಲ್ಲ, ಕಾರಣ ಕಾಪಾಡೋನೊಬ್ಬ ಸದಾ ಜಾಗರೂಕನಾಗಿ ಇದಾನ. ಆದ್ದರಿಂದ ಭಯಪಡಬೇಕಾದದ್ದೇನಿದೆ ಅಂತ ಬುದ್ಧಿಗೆ ಅನಿಸುತ್ತೆ. ಆದ್ದರಿಂದ ಅಭಯ ಅನ್ನೋ ಭಾವ ತುಂಬಿಕೊಳ್ಳುತ್ತೆ. ಸತ್ವ ಸಂಶುದ್ಧಿ, ಸತ್ವಂ ಅನ್ನೋದಕ್ಕೆ ಸತ್ವಗುಣ ಅಂತ ಒಂದು ಅರ್ಥ. ಎರಡನೇದು ಸತ್ವಗುಣ ಪ್ರಧಾನವಾಗಿರಬೇಕಾದದ್ದು ಚಿತ್ತದಲ್ಲಿ, ಮನಸ್ಸಿನಲ್ಲಿ. ಅದರಿಂದ ಆ ಮನಸ್ಸನ್ನು ಅಥವಾ ಚಿತ್ತವನ್ನು ಸತ್ವಮನ ಶಬ್ದದಿಂದ ಕರೆಯುವಂಥದ್ದುಂಟು. ಅದರಲ್ಲಿ ಒಂದು ಶುದ್ಧಿ ಅಂದರೆ ಅದರಲ್ಲಿ ರಜಸ್ತಮಸ್ಸುಗಳು ಹಾವಳಿ ಮಾಡದೇ ಇರುವಂತೆ ಅದನ್ನು ಸದಾಕಾಲದಲ್ಲೂ ಸತ್ವಮಯವಾಗಿ ಇಟ್ಕೊಂಡಿರುವಂಥ ಒಂದು ನಡೆ ಅದು ಈ ಪ್ರಕೃತಿನಲ್ಲಿ ಇರುತ್ತೆ. ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನ ಅನ್ನುವ ಶಬ್ದವನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯರಿಂದ ಪಡೆದುಕೊಳ್ಳುವ ಸಮಗ್ರ ಸೃಷ್ಟಿ ಮತ್ತು ಸೃಷ್ಟಿ ಹಿಂದೆ ಬೆಳಗ್ತಾ ಇರುವಂಥ ಪರತತ್ವದ ಬಗ್ಗೆ ತಿಳುವಳಿಕೆ ಏನಿದೆಯೋ ಅದನ್ನ ಜ್ಞಾನ ಅಂತ ಕರೆಯೋದುಂಟು. ಅದನ್ನೇ ವೇದಶಾಸ್ತ್ರಗಳು ಸಾರ್ತಾ ಇದೆ. ಆದ್ದರಿಂದ ವೇದಶಾಸ್ತ್ರಗಳ ಅಧ್ಯಯನದಿಂದಲೂ ಆ ಜ್ಞಾನ ಪುಷ್ಟಿಯನ್ನು ಪಡೆಯುತ್ತೆ. ಅಂಥ ಜ್ಞಾನವನ್ನು ಯಾವುದನ್ನು ಪಡಿತಾನೋ ಅದನ್ನು ನಿರಂತರವಾಗಿ ಏಕಾಗ್ರ ಬುದ್ಧಿಯಿಂದ ಭಾವಿಸ್ತಾ ಅನುಸಂಧಾನ ಮಾಡ್ತಾ
ಒಳಗಡೆ ಬೆಳಗುವ ಪರಮಾತ್ಮನನ್ನು ದರ್ಶನ ಮಾಡುವಂತಹದ್ದು ಯಾವುದಿದೆಯೋ ಅದು ಜ್ಞಾನಯೋಗ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂಥ ಜ್ಞಾನಯೋಗವನ್ನು ಸಾಧನೆ ಮಾಡುವಂತಹ ಪ್ರವೃತ್ತಿ ಅವನಲ್ಲಿರುತ್ತೆ. ಯಾರ ಬಗ್ಗೆ ಹೇಳ್ತಾರೋ ಮಾತು? ದೈವಿ ಸಂಪತ್ ಪಡೆಯೋಕ್ಕೆ ಯೋಗ್ಯನಾದ ವ್ಯಕ್ತಿ ಯಾರು ಅನ್ನೋ ಬಗ್ಗೆ ಹೇಳ್ತಾ ಇರೋ ಮಾತು. ಇಂತಹ ಗುಣಗಳಿಂದ ಕೂಡಿದವನು ದೈವಿ ಸಂಪತ್ತನ್ನು ಮುಂದೆ ಅನುಭವಿಸ್ತಾನೆ ಅಂತ ಅರ್ಥ. ದಾನಂ, ಯಾವ ವಸ್ತು ತನ್ನ ಪಾಲಿಗೆ ಬಂದು ಸೇರಿಕೊಳ್ತೋ ನ್ಯಾಯವಾದ ಮಾರ್ಗದಿಂದ ಅದನ್ನು ತನ್ನ ಸುತ್ತಮುತ್ತಲೂ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಹಂಚಿದರೆ ಅದರಲ್ಲಿ ಧರ್ಮಸಿದ್ಧಿ ಆಗುತ್ತೋ ಹಾಗೆ ವಿತರಣೆ ಮಾಡಿ ತಾನು ಅನುಭವಿಸುವಂಥದ್ದು. ಕೇವಲ ತಾನೊಬ್ಬನೇ ಎಲ್ಲವನ್ನೂ ಬಳಸ್ತೇನೆ ಅನ್ನೋ ರೀತಿಯಾದಂತಹ ಸ್ವಾರ್ಥ ಬುದ್ಧಿ ಇಲ್ಲದೆ ವಿತರಣೆ ಮಾಡಿ ಬಳಸುವಂಥ ಒಂದು ನಡೆಗೆ ದಾನ ಅಂತ ಕರೀತಾರೆ. ದಮಃ, ಬಾಹ್ಯೇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಸ್ವಭಾವ. ಇಂದ್ರಿಯಗಳಿಗೆ ದಾಸನಾಗದೆ ತನ್ನ ಇಚ್ಛೆಯಂತೆ ಇಂದ್ರಿಯಗಳನ್ನು ಬಳಸುವಂತಹ ಒಂದು ಸ್ವಾಮಿತ್ವವನ್ನು ಇಟ್ಕೊಂಡವನು. ಯಜ್ಞಶ್ಚ, ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಶ್ರೌತ ಮತ್ತು ಸ್ಮಾರ್ತ ಅನ್ನೋ ರೀತಿಯಾಗಿ ಎರಡು ವಿಭಾಗದಲ್ಲಿ ಹೇಳಲ್ಪಟ್ಟಿರುವಂತಹ ಅಗ್ನಿ ಸಾಧ್ಯವಾದ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಾಧನೆ ಮಾಡಬೇಕಾಗಿರುವಂತಹ ಯಜ್ಞಗಳಿವೆ. ಅವುಗಳನ್ನು ನಿರ್ವಾಹ ಮಾಡುವಂಥ ಪ್ರವೃತ್ತಿ ಇರಬೇಕು. ಅದ್ರ ಜೊತೆಗೆ ಹಾಗೆ ನಿತ್ಯ ಜೀವನದಲ್ಲಿ ಹೇಗೆ ನಡೆದುಕೊಂಡರೆ, ಹೇಗೆ ಮಾತನಾಡಿದರೆ, ಹೇಗೆ ಚಿಂತನೆ ಮಾಡಿದ್ರೆ ಅದೆಲ್ಲವೂ ಭಗವಂತನಿಗೆ ಪ್ರೀತಿಕರವಾಗುತ್ತೋ ಹಾಗೆ ಬದುಕುವಂತಹದ್ದು ಅದು ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ಯಜ್ಞರೂಪವಾದ ಬದುಕನ್ನು ಇಟ್ಟುಕೊಳ್ಳುವಂತಹದ್ದು. ಸ್ವಾಧ್ಯಾಯ, ತನ್ನ ಹುಟ್ಟಿನಿಂದ ಬಂದಿರುವಂತಹ ಆನುವಂಶಿಕವಾಗಿ ಬಂದಿರುವಂತಹ ಯಾವ ವೇದ ಶಾಖೆ ಇದೆಯೋ ಋಗ್, ಯಜು, ಸಾಮ, ಅಥರ್ವ ಎಂಬುದಾಗಿ ಅವುಗಳ ಅಧ್ಯಯನ. ಅದೇ ರೀತಿಯಲ್ಲಿ ಅದೇ ವೇದಗಳು ಮುಂದೆ ನಾನಾ ಶಾಸ್ತ್ರಗಳಾಗಿ, ವಿದ್ಯೆ ಕಲೆಗಳಾಗಿ, ಇತಿಹಾಸ ಪುರಾಣಗಳಾಗಿ ವಿಕಾಸ ಹೊಂದಿದೆ. ಅವುಗಳನ್ನು ಅನುಸಂಧಾನ ಮಾಡ್ತಾ ಹೋಗುವಂಥದ್ದು. ಪರ್ಯವಸಾನದಲ್ಲಿ ತನ್ನೊಳಗಡೆ ಬೆಳಗುವಂತಹ ಪರಮಾತ್ಮ ತತ್ವವನ್ನು ಭಾವಿಸ್ತಾ ಹೋಗುವಂತಹದ್ದು ಇದು ಸ್ವಾಧ್ಯಾಯ ಎಂಬುದಾಗಿ ಕರೆಯಲ್ಪಡುತ್ತೆ. ತಪಃ, ಶಾರೀರ ಮೊದಲಾಗಿ ಕೆಲವು ತಪಸ್ಸನ್ನು ಮುಂದಿನ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣ ಪ್ರಭು ನಿರೂಪಣೆ ಮಾಡ್ತಾನೆ. ತಪಸ್ಸನ್ನೋ ಪದ ದೇಹ ಶುದ್ಧಿಯ ಉಪಾಯಗಳು ಅಂತ ಅರ್ಥದಲ್ಲಿ ಪ್ರಯುಕ್ತವಾಗಿದೆ. ತುಂಬ ಪ್ರಧಾನವಾಗಿ ಆಹಾರದಲ್ಲಿ ಎಚ್ಚರಿಕೆ. ಹಿತಮಿತವಾದ ಮತ್ತು ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೋದರೆ ದೇಹದಲ್ಲಿ ಇರುವ ದೋಷಗಳು ಕಳಚಿ ಹೋಗುತ್ತೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಲ್ಲಿ ದೇಹದಲ್ಲಿ ಸಪ್ತಧಾತುಗಳಲ್ಲಿ ಶುದ್ಧವಾದಂಥ ಒಂದು ನಡೆ ಹುಟ್ಕೊಳ್ಳುತ್ತೆ. ಅದಕ್ಕೆ ತಪಸ್ಸು ಅಂತ ಕರೀತಾರೆ. ತಪಸ್ಸಿನಿಂದ ಮುಂದಕ್ಕೆ ಜ್ಞಾನಸಿದ್ಧಿ ಪಡೆಯೋಕ್ಕಾಗತ್ತೆ. ಮಾಡುವ ಸಾಧನೆಯೆಲ್ಲ ಫಲ ಕೊಡೋದೆಲ್ಲ ತಪಸ್ಸಿನಿಂದ. ಅಂತಹ ತಪಸ್ಸು. ಆರ್ಜವಂ, ಮನಸ್ಸಿನಲ್ಲಿ ಚಿಂತನೆ ಮಾಡುವಂತೆಯೇ ಮಾತಿನಲ್ಲಿ ವ್ಯಕ್ತಪಡಿಸುವಂತಹದ್ದು. ಮಾತಿನಲ್ಲಿ ಏನು ಆಡ್ತಾನೋ ಅದರಂತೆ ನಡ್ಕೊಳ್ಳುವಂಥದ್ದು. ಅಹಿಂಸಾ, ಯಾವ ಜೀವಕೋಟಿಗಳಿಗೂ ನಾನು ಹಿಂಸೆಯನ್ನು ಉಂಟು ಮಾಡೋಲ್ಲ, ಹಿಂಸೆಯನ್ನು ಕೊಡೋಲ್ಲ ಅಂತ ಎಚ್ಚರಿಕೆಯನ್ನು ವಹಿಸ್ಕೊಳ್ಳುವಂತಹದ್ದು. ಸತ್ಯಂ, ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡುವ ದೃಷ್ಟಿಯಿಂದ ಅವರಿಗೆ ಪ್ರಿಯವೂ ಆಗಿರಬೇಕು ಮತ್ತು ಯಥಾರ್ಥವೂ ಆಗಿರಬೇಕು. ಅಂಥ ವಿಷಯವನ್ನು ಮಾತ್ರ ಮಾತಿನಲ್ಲಿ ವ್ಯಕ್ತಪಡಿಸುವಂತಹದ್ದು. ಸತ್ಯವನ್ನು ಆಡೋದು ಅಂತ ಹೇಳ್ಬೋದು ಅದನ್ನು. ಅಕ್ರೋಧ, ಪ್ರಕೃತಿನಲ್ಲಿ ಅನೇಕ ಏರಿಳಿತಗಳು ಇದ್ದೇ ಇರುತ್ತೆ. ತನ್ನ ಮೈನಲ್ಲೂ ಇರುತ್ತೆ, ಸುತ್ತಮುತ್ತಲೂ ಇರುವಂತಹ ಜೀವಕೋಟಿಗಳಲ್ಲೂ ಇರುತ್ತೆ. ಹಾಗೆ ಏರಿಳಿತಗಳು ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೋಪವನ್ನು ತಾಳೋದು ಇರಬಾರ್ದು. ಅಕ್ರೋಧ, ಕ್ರೋಧವಿಲ್ಲದ ನಡೆ ಇರಬೇಕು. ತ್ಯಾಗ, ಪ್ರಪಂಚದ ಮಧ್ಯದಲ್ಲಿ ಬದುಕುವಾಗ ಯಾವುದಕ್ಕೆ ಕಂಡುಕೊಂಡ್ರೂ ಸಹ ಮೋಕ್ಷವನ್ನು ಪಡೆಯೋಕ್ಕಾಗಲ್ಲ, ಪರಮಾತ್ಮ ಸಾಕ್ಷಾತ್ಕಾರ ಆಗೋಲ್ಲ. ಕಾರಣ ಸದಾ ಅದೊಂದೇ ಬುದ್ಧಿನಲ್ಲಿ ಆಡೋಕ್ಕೆ ಶುರುವಾಗ್ಬಿಡುತ್ತೆ. ಆದ್ದರಿಂದ ಒಂದು ತರಹ ಅಂಟಿಲ್ಲದ ಬದುಕು ಇರಬೇಕು, ಸನ್ಯಾಸ ರೂಪವಾದ ಬದುಕು ಇರಬೇಕು. ಅದು ತ್ಯಾಗ. ಶಾಂತಿ, ಅಂತಃಕರಣ ಶಮರೂಪವಾದ ಗುಣವನ್ನು ಹೊಂದಿರಬೇಕು. ಅಂದರೆ
ಮನಸ್ಸು, ಬುದ್ಧಿ ಇವುಗಳು ನಾನಾ ತರಹದ ಹಾಹಾಕಾರಕ್ಕೆ ಒಳಗಾಗಿರಬಾರ್ದು. ಮನಸ್ಸು 10 ಹಲವು ಸಂಕಲ್ಪಗಳಲ್ಲಿ ತೊಡಗಿದ್ದರೆ ಅದು ಅಶಾಂತವಾಗಿದೆ ಅಂತ ಅರ್ಥ. ಬುದ್ಧಿ 10 ಹಲವು ನಿರ್ಣಯ ಮಾಡುವ ಕಾರ್ಯಗಳಲ್ಲಿ ತೊಡಗಿದೆ ಅಂತಾದರೆ ಅದು ಅಶಾಂತವಾಗಿದೆ ಅಂತ ಅರ್ಥ. ಯಾವುದನ್ನು ನಿರ್ಣಯ ಮಾಡಬೇಕೋ ಅದು ಆಗೋಗಿದೆ, ಯಾವುದನ್ನು ಸಂಕಲ್ಪ ಮಾಡಬೇಕೋ ಆ ಸಂಕಲ್ಪ ಮುಗಿದೋಗಿದೆ. ಈಗ ಸಮಾಧಾನ ಚಿತ್ತನಾಗಿರೋದು ಒಂದೇ ಕರ್ತವ್ಯ. ಹಾಗಿದ್ದರೆ ಅದಕ್ಕೆ ಶಾಂತಿ ಎಂಬುದಾಗಿ ಕರೆಯುವಂಥದ್ದುಂಟು. ಅಪೈಶುನಂ. ಪಿಶುನತ ಅಂದರೆ ಚಾಡಿ ಹೇಳುವಿಕೆ ಅಂತ ಹೀಗೆ ಕನ್ನಡ ಭಾಷೆಯಲ್ಲಿ ಹೇಳುವಂಥದ್ದುಂಟು. ಅಂದರೆ ಬೇರೆಯವರ ಹುಳುಕನ್ನು ಹುಡುಕುವ ಬುದ್ಧಿ, ಹುಳುಕನ್ನು ಎತ್ತಿ ಬೇರೆಯವರಿಗೆ ತೊಗೊಂಡೋಗಿ ಮುಡಿಸುವಂಥ ಬುದ್ಧಿ ಇದು ಇರಬಾರ್ದು ಅಂತ. ಅಂದರೆ ಸದಾ ಒಳ್ಳೆಯದನ್ನು ಚಿಂತನೆ ಮಾಡುವಂಥ ಪ್ರವೃತ್ತಿ ಇರಬೇಕು. ಈ ಸೃಷ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಒಂದಷ್ಟು ಒಳ್ಳೆಯದು ಒಂದಷ್ಟು ಕೆಡಕು ಇರುತ್ತೆ. ಯಾರ ಬುದ್ಧಿ ಕೆಡಕನ್ನೇ ನೋಡುತ್ತೋ ಅವನು ಕೆಡಕನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಆದ್ದರಿಂದ ಆ ಕೆಡಕನ್ನು ಗೊತ್ತಿದ್ದರೂ ಗೊತ್ತಿಲ್ಲದೆ ಇರುವಂತೆ ಪಕ್ಕಕ್ಕಿಟ್ಟು ಒಳ್ಳೆಯದನ್ನೇ ಅನುಸಂಧಾನ ಮಾಡುವಂಥ ಪ್ರವೃತ್ತಿ ಇರಬೇಕು. ದಯ. ಎಲ್ಲ ಜೀವಕೋಟಿಗಳು ನಮ್ಮಂತೆ, ನಮಗೆ ಹೇಗೆ ಹಿಂಸೆ ಆಗುತ್ತೋ ಅವುಗಳಿಗೂ ಹಿಂಸೆ ಆಗುತ್ತೆ, ಹಾಗಾಗದೇ ಇರುವಂತೆ ನೋಡ್ಕೋಬೇಕು ಅನ್ನೋ ರೀತಿಯಾದ ಪ್ರವೃತ್ತಿ. ಅಲೋಲುಪ್ತ್ವಂ. ಲೋಲುಪತ ಅಂದರೆ ಇಂದ್ರಿಯಗಳಿಗೆ ವಿಷಯಗಳು ಕಂಡಾಗ ಅದ್ರ ಬಗ್ಗೆ ಒಂದು ವಿಶೇಷವಾದ ಆಸೆ ಹುಟ್ಕೊಳ್ಳೋದು, ಅದಕ್ಕೆ ಲೋಲುಪತ ಅಂತ ಕರೆಯೋದಾದರೆ ಅದಿಲ್ಲದೆ ಇರುವಂತಹದ್ದು. ಅಂದರೆ ಚಿತ್ತವು ವಿಕಾರವಾಗೋದಕ್ಕೆ ಬೇಕಾಗುವ ವಿಷಯಗಳು ಸುತ್ತಮುತ್ತಲೂ ಇದೆ ಬೇಕಾದಷ್ಟು. ಸಿಹಿ ತಿಂಡಿ ವಾಸನೆ ಬರ್ತಾ ಇದೆ ಅಂದರೆ ನಾಲಿಗೆಗೆ ಅದೊಂಥರ ಪ್ರಚೋದನೆಯನ್ನುಂಟು ಮಾಡುತ್ತೆ. ಒಳ್ಳೆಯ ಶಬ್ದ ಕಿವಿಗೆ ಬೀಳಿಸ್ತು ಅಂದರೆ ಕಿವಿಗೆ ಪ್ರಚೋದನೆ, ಅದರ ಮೂಲಕ ಮನಸ್ಸಿಗೆ ಪ್ರಚೋದನೆ, ಹೀಗೆಲ್ಲ ಇರುತ್ತೆ. ಅಂತಹ ಪ್ರಚೋದಕವಾದ ವಿಷಯಗಳು ಸುತ್ತಮುತ್ತಲೂ ಯಾವುದೇ ಇದ್ದರೂ ಸಹ ಯಾವ ವಿಕಾರವೂ ಇಲ್ಲದ ಮನಸ್ಸನ್ನು ಇಟ್ಕೊಳ್ಳುವಂಥದ್ದು. ಅಂದರೆ ಅದೆಲ್ಲ ನನ್ನ ಉದ್ದೇಶ. ಅಲ್ಲಿ ಏನು ಬೇಕಾದ್ರೂ ಇದ್ಕೊಂಡು ಹೋಗಲಿ, ನನ್ನ ಕಾರ್ಯ ಏನಿದೆ ಅತ್ತ ನಾನು ಅಭಿಮುಖನಾಗಿರ್ತೇನೆ ಅನ್ನೋ ರೀತಿಯಾದಂಥ ಪ್ರವೃತ್ತಿ. ಮಾರ್ಧವಂ. ಎಲ್ಲೂ ಕಠಿಣವಾದ ಮಾತಾಗಲಿ ನಡವಳಿಕೆ ಆಗಲಿ ಇಲ್ಲದೆ ಇರುವಂಥದ್ದು. ಮಾತಿನಲ್ಲಿ ಮೃದುತ್ವ, ಮೃದು ಮಧುರವಾದ ಮಾತು, ನಡೆಯಲ್ಲೂ ಸಹ ಅದೇ ರೀತಿಯಲ್ಲಿ ಎಲ್ಲರಿಗೂ ಪ್ರೀತಿಯನ್ನು ಉಂಟು ಮಾಡುವಂಥ ಒಂದು ನಡೆ ಮಾರ್ಧವ. ಹ್ರೀಹಿ. ನಾಚಿಕೆ ಅಗತ್ಯವಾಗಿರಬೇಕಾದದ್ದು. ಎಲ್ಲೂ ಯಾವ ಕಾರಣಕ್ಕೂ ನನ್ನಿಂದ ಯಾವುದಾದ್ರೂ ರೀತಿಯಾದಂಥ ಅಪಚಾರ ನಡೆದರೆ ಅಂತ ಒಂದು ಮನಸ್ಸಿನಲ್ಲಿ ಭಾವ ಇರಬೇಕು. ಇದಕ್ಕೆ ನಾಚಿಕೆ ಅಂತ ಕರೀತಾರೆ. ನಾಚಿಕೆ ಅನ್ನೋದೊಂದು ದೊಡ್ಡ ಕವಚ ಎಂಬುದಾಗಿ ಹೇಳೋದುಂಟು. ಕೆಟ್ಟ ಕೆಲಸಕ್ಕೆ ಇಳಿದೇ ಇರುವಂತೆ ಕಾಪಾಡೋದಕ್ಕೋಸ್ಕರವಾಗಿ ಭಗವಂತ ಕೊಟ್ಟಿರುವಂಥ ಒಂದು ವರ, ಒಂದು ಉತ್ತಮ ಕವಚ ಅದು. ಅದನ್ನು ಆ ನಾಚಿಕೆ ಅನ್ನೋ ಭಾವ ಆಡಬೇಕು. ಅಯ್ಯೋ ಆ ಕೆಲಸನ ಛೇ ನನ್ನಿಂದ ಸಾಧ್ಯ ಇಲ್ಲ ಅಂತ ಯಾವುದೇ ಕೆಟ್ಟ ಕೆಲಸದ ಬಗ್ಗೆ ಸಣ್ಣ ಪ್ರಚೋದನೆ ಯಾರಿಂದಲಾದರೂ ಬಂದರೆ, ಸಣ್ಣ ಚಿಂತನೆ ತನ್ನ ಒಳಗೆ ತನಗೆ ಬಂದರೆ ಕೂಡಲೇ ನಾಚಿಕೆ ಪಟ್ಕೊಳ್ಳುವಂಥ ಒಂದು ನಡೆ ಇದೆ ಅಂದರೆ ಅವನು ಆ ಕೆಟ್ಟ ಕಾರ್ಯಕ್ಕೆ ಎಲ್ಲೂ ಹಿಡಿಯಲ್ಲ ಅಂತ ಅರ್ಥ. ಒಂದು ರಕ್ಷಾ ಕವಚವನ್ನು ಧಾರಣೆ ಮಾಡ್ಕೊಂಡು ಸಂಚರಿಸ್ತಾ ಇದ್ದಾನೆ ಅಂತ ಅರ್ಥ. ಅದು ತುಂಬಿರಬೇಕು. ಅಚಾಪಲಂ. ಚಪಲತಾ ಎಂಬ ಗುಣ ಇರಬಾರ್ದು ಅಂತ. ಹಾಗಂದರೆ ನಿಷ್ಪ್ರಯೋಜನವಾದ ಯಾವುದೇ ಕ್ರಿಯೆಯನ್ನು ಶರೀರ ಮನೋಬುದ್ಧಿಗಳಲ್ಲಿ ನಡೆಸಬಾರ್ದು ಅಂತ. ಅಂದರೆ ಸುಮ್ಮನೆ ಕೂತ್ಕೊಂಡಾಗ ಕೆಲವು ಸರಿ ಕೈ ಆಡಿಸೋದು ಕಾಲಾಡಿಸೋದು ನಡೆ ಇರುತ್ತೆ. ಅದಕ್ಕೆ ಏನೂ ಅರ್ಥ ಇರಲ್ಲ, ಅದರಿಂದ ಯಾವುದೂ ಲಾಭ ಆಗೋಲ್ಲ. ಅದು ನಿಷ್ಪ್ರಯೋಜನವಾದ ಚೇಷ್ಟೆ ಅದು. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಬೇಡದೇ ಇರೋದನ್ನ ಚಿಂತನೆ ಮಾಡುವಂಥದ್ದು, ಬುದ್ಧಿಯಲ್ಲಿ ಕಂಡು ವಿಷಯವನ್ನೆಲ್ಲ ನಿರ್ಣಯ ಮಾಡೋಕ್ಕೆ ಹೋಗುವಂಥದ್ದು, ಇವೆಲ್ಲ ಚೇಷ್ಟೆ ಅಂತ ಕರೀತಾರೆ. ಅಂಥದ್ದು ಯಾವ ಚೇಷ್ಟೆಯೂ ಇರಬಾರ್ದು. ತೇಜ. ಒಂದು ವಿಶಿಷ್ಟವಾದಂಥ ಪ್ರಾಗಲ್ಭ್ಯ. ಪ್ರಗಲ್ಭತೆ ಅಂದರೆ ಪ್ರೌಢಿಮೆ ಅಂತ ಅರ್ಥ. ತನಗೆ ಯಾವ ಪ್ರಕರಣ ಬಂದಾಗಲೂ ಅದನ್ನು ಹೇಗಾದರೂ ನಾನು ತೂಗಿಸ್ಕೊಂಡು ಹೋಗ್ತೀನಿ, ಅಲ್ಲಿ ನಾನು ಜಗ್ಗೋಲ್ಲ. ದೈವೇಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ನನಗೆ ಸೋಲಾದರೆ ಏನೂ ತೊಂದರೆ ಇಲ್ಲ, ಆದರೆ ನನ್ನ ಸಾಮರ್ಥ್ಯ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಾನು ಪ್ರಯೋಗ ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ತೊಡಗ್ತೇನೆ ನಾನು ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿ. ಕ್ಷಮಾ. ಈ ಪ್ರಕೃತಿನಲ್ಲಿ ಸಂಚರಿಸುವಾಗ
ಕ್ಷೋಭೆ ಉಂಟಾಗೋದಕ್ಕೆ ಬೇಕಾಗುವ ನಡೆ ನುಡಿ ವ್ಯವಹಾರಗಳು ಅವರು ಇವರಲ್ಲಿ ಕಾಣಿಸುತ್ತೆ. ಅವ್ರ ಮಧ್ಯೆಯಲ್ಲೇ ನಾವು ಬದುಕಿದ್ದೀವಿ. ಹಾಗಿದ್ದಾಗ ಇಲ್ಲಿ ಪ್ರತಿಕ್ರಿಯೆ ಯಾವುದೇ ಹುಟ್ಟಬಾರ್ದು, ನೋವಾಗಬಾರ್ದು, ಕೋಪ ಬರಬಾರ್ದು, ಕೈಕಾಲು ಬೇರೆ ಬೇರೆ ರೀತಿಯಲ್ಲಿ ಸ್ಪಂದಿಸಬಾರ್ದು, ನಾನಾ ತರಹದ ಚೇಷ್ಟೆಗಳು ಹುಟ್ಕೋಬಾರ್ದು. ಹೀಗೆ ಅವಿಕ್ರಿಯ, ಯಾವ ವಿಕಾರವೂ ಇಲ್ಲ. ಅವನು ಯಾವ ಥರ ವರ್ತಿಸಿದ್ರೂ ನಾನೇ, ನನ್ನ ಸಂಕಲ್ಪ ಏನಿದೆ ಅದನ್ನು ಸಾಧನೆ ಮಾಡೋದಷ್ಟು ಬಿಟ್ಟು ಬೇರೆ ಇನ್ನೊಂದು ಉದ್ದೇಶ ಇಲ್ಲ ಅಂತ ಸಹನೆಯಿಂದ ಎಲ್ಲವನ್ನು ಧರಿಸ್ಕೊಳ್ಳುವಂಥ ಸಾಮರ್ಥ್ಯ, ಅದು ಕ್ಷಮ. ಧೃತಿ. ಎಷ್ಟೋ ಸಂದರ್ಭದಲ್ಲಿ ಈ ಶರೀರ, ಮನಸ್ಸು, ಬುದ್ಧಿ ಇವೆಲ್ಲ ನಾಶವಾಗೋದಕ್ಕೆ ಬೇಕಾಗುವ ಸನ್ನಿವೇಶ ಬರುತ್ತೆ. ಆದ ಸಂದರ್ಭದಲ್ಲಿ ಅಥವಾ ಪ್ರಕರಣ ಒದಗಿದ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ನಾನು ತೂಗಿಸ್ಕೊಂಡು ನನ್ನನ್ನು ನಾನು ಉಳಿಸ್ಕೋತೀನಿ. ನನ್ನ ಮನೋಬುದ್ಧಿಗಳನ್ನು ಹಾಳು ಮಾಡ್ಕೊಳ್ಳಲ್ಲ, ನನ್ನ ಶರೀರವನ್ನು ನಾನು ನಾಶವಾಗೋದಕ್ಕೆ ಬಿಟ್ಕೊಡಲ್ಲ ಅಂತ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಧೈರ್ಯ, ಅದು ಧೃತಿ. ಶೌಚಂ, ಬಾಹ್ಯ ಶೌಚ, ಆಂತರ ಶೌಚ, ಮೃತ್ತು, ಮಣ್ಣು ಮತ್ತು ಜಲ ಇದನ್ನು ಬಳಸಿ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು. ಒಂದು ಕಾಲದಲ್ಲಿ ಶೌಚ ಅಂದರೆ ಶುದ್ಧವಾದ ಒಂದು ನಿರ್ದಿಷ್ಟವಾದ ಮಣ್ಣನ್ನು ತಂದು ನುಣುಪಾಗಿಟ್ಕೊಂಡು ಅದನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಮೈಗೆ ಹಚ್ಕೊಂಡು ತೊಳೆದು ಶುದ್ಧಿ ಮಾಡುವಂಥ ಕ್ರಮ ಇತ್ತು. ಅದು ಅತ್ಯಂತ ಶ್ರೇಷ್ಠವಾದದ್ದು. ಮೈ ಮಣ್ಣಿಂದ ಮಾಡಲ್ಪಟ್ಟಿರೋದು. ಹಾಗಿರುವಾಗ ಆ ಮಣ್ಣಿನಿಂದ ಉಜ್ಜಿ ತೊಳೆದಾಗ ದೇಹದಲ್ಲಿ ವಿಕಾರಗಳು ತುಂಬ ಕಡಿಮೆ ಇರುತ್ತೆ. ಆದರೆ ಮಣ್ಣಿಗೆ ಯಾವ ಲಕ್ಷಣ ಇರಬೇಕೋ ಆ ಲಕ್ಷಣ ಇರಬೇಕು. ಅಂತಹ ಮಣ್ಣನ್ನು ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ನುಣುಪಾದಂಥ ಅಂಥ ಮಣ್ಣಿನಿಂದ, ಜಲದಿಂದ ದೇಹವನ್ನು ಶುಚಿಯಾಗಿಟ್ಕೊಳ್ಳುವಂಥದ್ದು ಬಾಹ್ಯ ಶೌಚ. ಆಂತರ ಶೌಚ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಆಡದೇ ಇರುವಂತೆ ಮನಸ್ಸನ್ನು ರಕ್ಷಣೆ ಮಾಡಿಕೊಳ್ಳೋದು. ಮನಸ್ಸಿಗೆ ಆ ಥರದ ಭಾವಗಳು ಬರದೇ ಇರುವಂತೆ ಎಲ್ಲಿ ನಾನು ವ್ಯವಹಾರ ಮಾಡಿದ್ರೆ, ಯಾವುದರಲ್ಲಿ ತೊಡಗಿದ್ರೆ ನಾನು ಈ ಅಡ್ವರ್ಗಗಳಿಂದ ದೂರ ಹೋಗೋಕ್ಕೆ ಸಾಧ್ಯವಾಗುತ್ತೋ, ಅವುಗಳನ್ನು ದೂರ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅಂಥ ವ್ಯವಹಾರಗಳಲ್ಲೇ ತೊಡಗಿರುವಂಥದ್ದು. ಅದ್ರೋಹ, ಯಾವ ಜೀವಕೋಟಿಗೂ ಯಾವುದೇ ರೀತಿಯಲ್ಲೂ ಹಿಂಸೆ ಉಂಟಾಗದೇ ಇರುವಂತಹ ನಡೆನುಡಿಗಳನ್ನು ಇಟ್ಕೊಂಡಿರುವಂಥದ್ದು. ನಾತಿಮಾನಿತ, ತನ್ನ ಬಗ್ಗೆ ಯಾವ ರೀತಿಯಲ್ಲಿ ಅಂದ್ಕೋಬೇಕಾಗಿದೆಯೋ ಅದಕ್ಕಿಂತ ಜಾಸ್ತಿ ಭಾವಿಸುವಂಥದ್ದು. ಅಂದರೆ ತನ್ನಲ್ಲಿ ಎಷ್ಟು ಸಿರಿವಂತಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ಸಿರಿವಂತಿಕೆಯನ್ನು ತನ್ನಲ್ಲಿ ಭಾವಿಸುವಂಥದ್ದು. ತನ್ನಲ್ಲಿ ಎಷ್ಟು ದೇಹ ಬಲ ಇದೆಯೋ ಅದಕ್ಕಿಂತ ಜಾಸ್ತಿ ಭಾವಿಸುವಂಥದ್ದು. ವಿದ್ಯೆಯನ್ನು ಅತಿಯಾಗಿ ಭಾವಿಸುವಂಥದ್ದು. ಹೀಗೆ ಮಾಡಿದಾಗ ಅದಕ್ಕೆ ಅತಿಮಾನಿತ ಅಂತ ಕರೀತಾರೆ. ಹಾಗಿರಬಾರ್ದು. ನನ್ನಲ್ಲಿ ಏನಿದೆಯೋ ಅಷ್ಟನ್ನು ಮಾತ್ರ ಅಂದ್ಕೊಳ್ಳುವಂಥ ನಡೆ, ಇಷ್ಟೇ ನನ್ನಲ್ಲಿ ಇರೋದು. ಲೆಕ್ಕಾಚಾರವಾಗಿ ಅಳತೆಯಿಂದ ಅರ್ಥ ಮಾಡ್ಕೊಂಡು ಮಾತಾಡುವಂಥದ್ದು. ಮತ್ತು ಅಲ್ಲೂ ಸಹ ಅಭಿಮಾನ ಹುಟ್ಟದೇ ಇರೋದಕ್ಕೆ ಆಗಿ ಇದೆಲ್ಲವೂ ದೈವ ಕೊಟ್ಟಿರುವಂಥದ್ದು. ದೈವದ ಸ್ವತ್ತು, ನನ್ನ ಬಳಕೆಗೆ ಭಗವಂತ ಈಗ ಕೊಟ್ಟಿದ್ದಾನೆ ಅಷ್ಟೇ ಅಂತ ವಿನಯದಿಂದ ಭಾವಿಸುವಂಥದ್ದು. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಎಲ್ಲಿ ಅರ್ಜುನನೇ, ಈ ಮೇಲೆ ಹೇಳಿದಂಥ ಗುಣಗಳೇನಿದೆ ಅವುಗಳು ದೈವ ಸಂಪತ್ತನ್ನು ತುಂಬಿಕೊಳ್ಳೋದಕ್ಕಾಗಿ ಹುಟ್ಟಿದವನ ಮೈನಲ್ಲಿ ಇರುತ್ತವೆ ಈ ಗುಣಗಳು ಅಂತ. ಮುಂದೆ ದೈವ ಸಂಪತ್ತು ತುಂಬಿಕೊಂಡಾಗ ಅಪಾರ ಸಾಮರ್ಥ್ಯ ಬರುತ್ತೆ. ನಾನಾ ತರಹದ ಜ್ಞಾನ ಸಿದ್ಧಿ ಆಗುತ್ತೆ, ವಿದ್ಯಾಸಿದ್ಧಿ ಆಗುತ್ತೆ, ಆನಂದ ಸಿದ್ಧಿ ಆಗುತ್ತೆ, ನಾನಾ ಬೇರೆ ಬೇರೆ ರೀತಿಯ ಸಾಮರ್ಥ್ಯಗಳು ಉದಯವಾಗ್ಬೋದು. ಅವೆಲ್ಲ ಸಿದ್ಧವಾಗೋದಕ್ಕೆ ಇವೆಲ್ಲ ಮೌಲಿಕವಾದಂತಹ ಗುಣಗಳು. ಅದನ್ನು ಇದು ದೈವಿ ಸಂಪತ್ತನ್ನು ಪಡೆಯೋದಕ್ಕೆ ಬೇಕಾಗಿರುವ ಉತ್ತಮವಾದ ಗುಣಗಳು, ಆತ್ಮಗುಣಗಳು ಎಂಬುದಾಗಿ ಕರಿಬೇಕು. ಇಷ್ಟಾದ ನಂತರದಲ್ಲಿ ಆಸುರಿ ಸಂಪತ್ತು ಮೈಗೂಡಬೇಕಾದ್ರೆ ಯಾವ ದುರ್ಗುಣಗಳಿದ್ದಾಗ ಮೈಗೂಡುತ್ತೆ ಅನ್ನೋ ಬಗ್ಗೆ ಮುಂದಕ್ಕೆ ಧರ್ಮಪ್ರಭು ವಿವರಣೆಯನ್ನು ಕೊಡ್ತಾ ಇದ್ದಾನೆ. ದಂಭ ಅಂದರೆ ತನ್ನಲ್ಲಿ ಧರ್ಮಾಚರಣೆಯ ಪ್ರವೃತ್ತಿ ಇಲ್ಲ, ಆದರೆ ತುಂಬ ಧರ್ಮಾಚರಣೆ ಮಾಡ್ತೇನೆ ಅಂತ ತೋರಿಸ್ಕೊಳ್ಳುವಂಥ ನಡೆ ಇದೆ. ಅದಕ್ಕೆ ಧರ್ಮಧ್ವಜ ಅಂತ ಕರೀತಾರೆ. ದೊಡ್ಡ ಪತಾಕೆ ಹಿಡ್ಕೊಂಡು ಹೋಗ್ತಾನೆ, ನಾನು ಧರ್ಮಿಷ್ಠ ಅಂತ ಹೇಳ್ಕೋತಾ, ಆದರೆ ಅವನಿಗೆ ಧರ್ಮದ ಬಗ್ಗೆ ಆಸೆ ಇಲ್ಲ.
ಆದರೂ ಸೋಗಿಂದ ತನ್ನದೇನೋ ಒಂದು ಕಾರ್ಯವನ್ನು ಸಾಧನೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಅದಕ್ಕೆ ದಂಭ ಅಂತ ಕರೀತಾರೆ. ಅದು ಯಾರಲ್ಲಿ ನೆಲೆಸಿದೆಯೋ ಅವನಲ್ಲಿ ಆಸುರಿ ಸಂಪತ್ತುಗಳೆಲ್ಲ ಬೆಳೆಯುತ್ತೆ ಅಂತ. ಆಸುರಿ ಸಂಪತ್ತು ಯಾಕಂತ ಕರೀತಾರೆ ಅಂದರೆ ಅಲ್ಲಿ ಯಾವ್ಯಾವುದೋ ರೀತಿಯಾದಂಥ ಭಗವಂತನ ಶಕ್ತಿಗಳು ವಿಕೃತವಾಗಿ ನಾನಾ ರೀತಿಯಾದಂಥ ಸಾಮರ್ಥ್ಯವಾಗಿ ಸೇರಿಕೊಳ್ಳುತ್ತೆ ಯಾರೋ ಒಬ್ಬ ಆ ರೀತಿಯಾದ ದುಷ್ಟನಾದ ವ್ಯಕ್ತಿಯಲ್ಲಿ. ಹಾಗೆ ಸೇರಿಕೊಳ್ಳೋದಕ್ಕೆ ಇವೆಲ್ಲ ಸಹಕಾರ ಕೊಡುತ್ತೆ. ದರ್ಪ, ವಿದ್ಯೆಯ ಮೇಲೆ ಬಂದಿರುವ ಅಹಂಕಾರ, ಧನದ ಮೇಲೆ ಬರುವ ಅಹಂಕಾರ, ಸ್ವಜನರ ಬಗ್ಗೆ ಹುಟ್ಕೊಳ್ಳುವಂಥ ಅಹಂಕಾರ ಇವುಗಳು. ಅತಿಮಾನಶ್ಚ, ತನ್ನನ್ನು ತಾನು ಅತಿಯಾಗಿ ಭಾವಿಸಿಕೊಳ್ಳುವಂಥ ಒಂದು ನಡೆ. ಕ್ರೋಧ, ಅಸ್ಥಾನ ಅಕಾಲದಲ್ಲಿ ಕೋಪ ಹುಟ್ಕೊಳ್ಳುವಂಥದ್ದು. ಪಾರುಷ್ಯಮೇವ ಚ, ಇನ್ನೊಬ್ಬರನ್ನು ಕುರಿತು ಸಕಾರಣವಾಗಿ ಅಥವಾ ನಿಷ್ಕಾರಣವಾಗಿ ಕಠೋರವಾದ ವಚನಗಳನ್ನು ಆಡಿ ನೋಯಿಸುವಂಥದ್ದು. ಅಜ್ಞಾನಂ, ಅನೇಕ ವಿಷಯದಲ್ಲಿ ಯಾವ ಸರಿ ಯಾವ ತಪ್ಪು ಅನ್ನೋ ಬಗ್ಗೆ ತಿಳುವಳಿಕೆ ಇಲ್ಲ, ಆದರೂ ತೋರದಂತೆ ವ್ಯವಹಾರವನ್ನು ಮಾಡ್ತಾರೆ. ಇಂತಹದ್ದು ಒಂದು ಆಸುರಿ ಸಂಪತ್ತನ್ನು ಪಡೆಯುವಲ್ಲಿರುವಂತಹ ಗುಣಗಳು. ಇಷ್ಟು ಹೇಳಿ ಅನಂತರ ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ದೈವೀ ಸಂಪತ್ತು ಅನ್ನೋದು ಮೋಕ್ಷಕ್ಕೆ ಸಾಧನವಾಗುತ್ತೆ, ದ್ವಾರ ಮಾಡಿಕೊಡುತ್ತೆ. ಆಸುರಿ ಸಂಪತ್ತೆಂಬುದು ಬಂಧನಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಯಾವುದನ್ನು ಬೆಳೆಸ್ಕೋಬೇಕು? ಒಬ್ಬ ಭಗವಂತನಲ್ಲಿ ಹೋಗಿ ಸೇರ್ಕೋಬೇಕು, ಮೋಕ್ಷವನ್ನು ಅನುಭವಿಸಬೇಕು ಅನ್ನೋ ಮನಸ್ಸಿದ್ರೆ ಅವನು ದೈವೀ ಸಂಪತ್ತನ್ನು ಬೆಳೆಸ್ಕೋಬೇಕು. ದೈವೀ ಸಂಪತ್ತು ಬೆಳಿಬೇಕಾದ್ರೆ ಏನು ಮಾಡಬೇಕು? ಮೇಲೆ ಹೇಳಿರುವಂತಹ ಸದ್ಗುಣಗಳನ್ನು ರೂಢಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಬೆಳೆಸ್ಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಪಡಬೇಕು. ಇನ್ನು ಎಲ್ಲೆಲ್ಲಿ ಆಸುರಿ ಸಂಪತ್ತು ಬೆಳೆಯುತ್ತೋ ದುರ್ಗುಣಗಳ ಕಾರಣದಿಂದ ಆ ಜೀವಿಗಳೆಲ್ಲರೂ ಬಂಧನಕ್ಕೊಳಗಾಗ್ತಾರೆ. ಅಂದರೆ ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಸಿಕ್ಕಿ ಸಹಸ್ರ ಜನ್ಮಗಳನ್ನು ಎತ್ತುತ್ತಾ ಹೋಗ್ತಾರೆ. ಆದ್ದರಿಂದ ಅಂತಹ ಆಸುರಿ ಸಂಪತ್ತು ಬೆಳೆಯೋದಕ್ಕೆ ಬೇಕಾಗಿರುವ ದುರ್ಗುಣಗಳನ್ನು ಹತ್ತಿರಕ್ಕೂ ಸೇರಿಸ್ಕೋಬಾರ್ದು. ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಇಲ್ಲಿ ಅರ್ಜುನ, ನೀನು ದುಃಖಿಸಬೇಡ. ಕಾರಣ ದೈವೀ ಸಂಪತ್ತನ್ನು ಪಡೆಯೋಕ್ಕೆ ಬೇಕಾಗುವ ಸತ್ಕುಲದಲ್ಲಿ ನೀನು ಹುಟ್ಟಿದೆಯಾ, ಅಭಿಜಾತನಾಗಿದೆಯಾ, ಉತ್ತಮ ಕುಲದಲ್ಲಿ ಹುಟ್ಟಿದೆಯಾ, ಉತ್ತಮ ಗುಣಗಳು ನಿನ್ನಲ್ಲಿದೆ. ಅದರಿಂದ ದೈವೀ ಸಂಪತ್ತು ನಿನ್ನಲ್ಲಿ ಮನೆ ಮಾಡಿಕೊಳ್ಳುತ್ತೆ. ಈ ಸೃಷ್ಟಿನಲ್ಲಿ 2 ತರಹದ ಜೀವಕೋಟಿಗಳ ಹುಟ್ಟು ಇದೆ, ಅಥವಾ ಸೃಷ್ಟಿ 2 ವಿಧದಲ್ಲಿ ಹೋಗುತ್ತೆ. ಒಂದು ದೈವ ಅಂತ, ಇನ್ನೊಂದು ಆಸುರ ಅಂತ. ಅಂದರೆ ದೇವತೆಗಳಲ್ಲಿ ಸಹಜವಾಗಿ ಇರುವಂತಹ ಉತ್ತಮ ಗುಣಗಳಿಂದ ಕೂಡಿದಂತಹ ಜೀವಕೋಟಿ. ಹಾಗಲ್ಲ, ವಿಕಾರವಾಗಿ ಅಸುರರಲ್ಲಿರುವಂತಹ ಅನೇಕ ದುರ್ಗುಣಗಳಿಂದ ಕೂಡಿರುವಂತಹ ಜೀವಕೋಟಿ. ಈ 2 ತರಹ ಇರುತ್ತೆ. ಇದುವರೆಗೆ ಈ ದೈವಿಕವಾದ ಸೃಷ್ಟಿ ಹೇಗಿರುತ್ತೆ ಅನ್ನೋ ಬಗ್ಗೆ ಅದರ ಗುಣಗಳನ್ನು ವಿವರಿಸಿ ಹೇಳಿದ್ದಾಯಿತು. ಇನ್ನು ಮುಂದಕ್ಕೆ ಆಸುರವಾದಂತಹ ಸೃಷ್ಟಿ ಹೇಗಿರುತ್ತೆ, ಅಲ್ಲಿ ಯಾವ ತರಹದ ಹೊರಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಅನ್ನೋದನ್ನು ವಿವರಿಸ್ತೇನೆ ಎಂಬುದಾಗಿ ಹೇಳಿ, ಮುಂದಕ್ಕೆ ಲೋಕದಲ್ಲಿ ಆಸುರಿ ಸೃಷ್ಟಿಯ ಸ್ವರೂಪ ಹೇಗಿರುತ್ತೆ, ಅವರು ಹೇಗೆ ಬದುಕ್ತಾರೆ, ಹೇಗಿರ್ತಾರೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಧರ್ಮಪ್ರಭು ಕೊಡ್ತಾ ಇದ್ದಾನೆ. ಮೊದಲನೇದಾಗಿ, ಪ್ರವೃತ್ತಿಂಚ ನಿವೃತ್ತಿಂಚ ಜನಾಃ ನ ವಿದುರಾಸುರಾಃ. ಈ ಆಸುರ ಪ್ರಕೃತಿಯ ಜನಗಳಿಗೆ ಯಾವ ಕಾರ್ಯ ಮಾಡಬೇಕು, ಯಾವ ಕಾರ್ಯ ಮಾಡಬಾರ್ದು ಅನ್ನೋ ಬಗ್ಗೆ ತಿಳುವಳಿಕೆ ಇರಲ್ಲ. ಪ್ರವೃತ್ತಿ ಅಂದರೆ ಎಲ್ಲಿ ತೊಡಗಬೇಕು ಅನ್ನುತ್ತಾ ಅದು ಗೊತ್ತಿಲ್ಲ. ನಿವೃತ್ತಿ ಅಂದರೆ ಯಾವುದರಿಂದ ಹಿಂದಕ್ಕೆ ಬರಬೇಕು ಅನ್ನೋ ಬಗ್ಗೆನೂ ಗೊತ್ತಿಲ್ಲ. ಎಲ್ಲೆಲ್ಲೋ ತೊಡಗ್ತಾರೆ, ಯಾವ್ಯಾವುದೋ ಒಳ್ಳೆಯ ವಿಷಯಗಳಿಂದ ಹಿಂದಕ್ಕೆ ಬರ್ತಾರೆ. ಯಾವುದನ್ನು ಮಾಡಬಾರ್ದೋ ಆ ಕಾರ್ಯಗಳಲ್ಲೆಲ್ಲ ತೊಡಗ್ತಾರೆ, ಯಾವುದನ್ನು ಮಾಡಬೇಕೋ ಆ ಕಾರ್ಯಗಳಿಂದ ಹಿಂದಕ್ಕೆ ಬರ್ತಾರೆ. ಇದೊಂದು ದೊಡ್ಡ ಅವಿವೇಕ, ಅಜ್ಞಾನ. ನ ಶೌಚಂ, ದೇಹ ಮನಸ್ಸು ಬುದ್ಧಿ ಇವುಗಳನ್ನು ಶುಚಿಯಾಗಿ ಇಟ್ಕೋಬೇಕು ಅನ್ನೋ ಪ್ರವೃತ್ತಿಯೇ ಇಲ್ಲ. ಆ ಶುಚಿತ್ವದ ಬಗ್ಗೆ ಒಂದು ನಿಗವೇ ಇಲ್ಲ. ಮತ್ತು
ಶುಚಿತ್ವವನ್ನು ಚೆನ್ನಾಗಿ ಸಾಧಿಸಬೇಕಾದ್ರೆ ಅದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಆಚಾರ. ಆಚಾರವು ನಮ್ಮ ದೇಹ, ಇಂದ್ರಿಯ, ಮನೋಬುದ್ಧಿಗಳಲ್ಲಿರುವ ಜನ್ಮಾಂತರದಿಂದ ಬಂದಿರೋದಾಗಿರ್ಬೋದು, ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ್ದಾಗಿರ್ಬೋದು, ಪಾಪಗಳೇನೇನಿದೆ, ದೋಷಗಳೇನಿದೆ, ಅವುಗಳನ್ನೆಲ್ಲ ತೆಗೆಯೋಕ್ಕೋಸ್ಕರವಾಗಿ ಋಷಿ ಮಹರ್ಷಿಗಳು ತಂದುಕೊಟ್ಟಿರುವಂತಹ ಉಪಾಯಗಳು. ಅಂತಹ ಆಚಾರದ ಬಗ್ಗೆ ಪ್ರೀತಿ ಇರೋದಿಲ್ಲ, ಅವುಗಳನ್ನು ಕಂಡ್ರೆ ದ್ವೇಷಿಸ್ತಾ ಇರ್ತಾರೆ. ನ ಸತ್ಯಂ ತೇಷು ವಿದ್ಯತೆ. ಮತ್ತು ಈ ಆಸುರಿ ಪ್ರಕೃತಿಯ ಜನಗಳಲ್ಲಿ ಸತ್ಯವನ್ನು ಆಡುವಂಥ ನಡೆ ಇರೋಲ್ಲ. ಸಮಯಗಳಲ್ಲಿ ತನ್ನ ಸ್ವಾರ್ಥ ಸಾಧನೆ ಮಾಡ್ಕೋಬೇಕು ಅನ್ನೋದು ಅಷ್ಟೇ ವಿಷಯ ಇರುತ್ತೆ. ಆದ್ದರಿಂದ ಸುಳ್ಳು ಹೇಳುವಂಥದ್ದು ಸ್ವಭಾವವಾಗಿ ಸೇರ್ಕೊಂಬಿಟ್ಟಿರುತ್ತೆ. ಮತ್ತು ಅಸತ್ಯ ನೆಲೆ ನಿಂತಿರುತ್ತೆ. ಅಪ್ರತಿಷ್ಠಂತೆ, ಅವರು ಧರ್ಮದಲ್ಲಿ ಅವರಲ್ಲ. ಸತ್ಯ ಧರ್ಮ ಇದೇ ನನ್ನ ಜೀವನದ ಗುರಿ, ಇದಕ್ಕಾಗಿ ನಾನು ಸರ್ವವನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋ ರೀತಿಯಾಗಿ ನಿಂತವರು ಪ್ರತಿಷ್ಠಿತರಾಗಿರ್ತಾರೆ. ಅಂದರೆ ಸುಭದ್ರವಾಗಿ ಆ ನೆಲೆಯಲ್ಲಿ ನಿಂತಿರ್ತಾರೆ. ಹಾಗೆ ಅವರಿಗೆ ನೆಲೆ ಇರೋಲ್ಲ. ಮತ್ತು ಜಗದಾಹುರ್ ಅನೀಶ್ವರಂ, ಈ ಜಗತ್ತಿನಲ್ಲಿ ಯಾರೋ ಒಬ್ಬ ಈಶ್ವರ ಇದ್ದಾನೆ ಅಂತ ವೇದ ಘೋಷಣೆ ಮಾಡಿದ್ರೆ, ಮಹಾಪುರುಷರು ಕಂಡು ಅನುಭವಿಸಿ ಸಾರಿದ್ರೆ ಅದೆಲ್ಲ ಸುಳ್ಳು, ಯಾವ ದೇವರು ಇಲ್ಲ ಅಂತ ಜಗತ್ತು ಅನೀಶ್ವರ ಎಂಬುದಾಗಿ ಅವರು ಭಾವಿಸ್ತಾರೆ. ಅಪರಸ್ಪರ ಸಂಭೂತಂ, ಮತ್ತು ಜೊತೆಗೆ ಇಲ್ಲೇನೋ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಪರಸ್ಪರ ಒಂದಕ್ಕೊಂದಕ್ಕೆ ಸಂಬಂಧ ಇಟ್ಕೊಂಡು ಎಲ್ಲವೂ ಉದ್ಧಾರವಾಗೋದಕ್ಕೋಸ್ಕರವಾಗಿ ಈ ಥರದ್ದೊಂದು ಸೃಷ್ಟಿ ರಚನೆ ಆಗಿದೆ ಅಂತ ಅವ್ರು ಒಪ್ಕೊಳ್ಳೋಲ್ಲ. ಮತ್ತೇನಂತಾರೆ ಅಂತ ಹೇಳಿದ್ರೆ, ಕಾಮಹೈತುಕಂ, ಅವರವ್ರ ಕಾಮಕ್ಕಾಗಿ ಎಲ್ಲ ಆಗಿದೆ. ಇಷ್ಟೆಲ್ಲ ಸೃಷ್ಟಿಯಾಗಿದೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ದೊಡ್ಡ ಕುಟುಂಬ ಆಗಿದೆ. ಇದೆಲ್ಲ ಆಗಿದ್ದು ಏನೋ ಒಬ್ಬರಿಂದ ಒಬ್ಬರಿಗೆ ಸಹಕಾರ ಆಗಬೇಕು. ಮಗನಿಂದ ತಂದೆಗೆ ಆಗಬೇಕು, ಅಣ್ಣನಿಂದ ತಮ್ಮನಿಗಾಗಬೇಕು, ತಂಗಿಯಿಂದ ಅಣ್ಣನಿಗೆ, ಅಣ್ಣನಿಂದ ತಂಗಿಗೆ, ಹೀಗೆ ಪರಸ್ಪರವಾಗಿ ಒಂದುಗೂಡಿ ಯಾವುದೋ ಒಂದು ಅದ್ಭುತವಾದ ಸಾಧನೆಗೆ ಎಲ್ಲರೂ ಕೂಡ ಹೋಗುವಂತೆ ಆಗಬೇಕು ಅನ್ನೋ ಉದ್ದೇಶದಿಂದ ಆಗಿದ್ದಲ್ಲ. ಕಾಮದ ಕಾರಣ ಇಷ್ಟು ಸಂತತಿಯಾಗಿದೆ, ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಆಗಿರೋದು ಕಾಮದ ಕಾರಣದಿಂದ ಆಗಿರೋದು ಅಷ್ಟೇ ಅಂತ ಆಲೋಚನೆ ಮಾಡ್ತಾರೆ. ಅದು ಆಸುರಿ ಬುದ್ಧಿ. ಅದು ಈ ಬುದ್ಧಿಗೆ ಚಾರ್ವಾಕ ದೃಷ್ಟಿ ಎಂಬುದಾಗಿ ಕರೀತಾರೆ, ನಾಸ್ತಿಕತಾ ಅಂತ ಕರೀತಾರೆ. ದೇವರಿಲ್ಲ, ಧರ್ಮ ಇಲ್ಲ, ವೇದವನ್ನು ಒಪ್ಪಬೇಕಾಗಿಲ್ಲ, ಪೂರ್ವಜನ್ಮ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಇರೋಷ್ಟು ಕಾಲದಲ್ಲಿ ಯಥಾಶಕ್ತಿ ಸಾಲ ಮಾಡೋದಾದರೂ ಚೆನ್ನಾದ ಭಕ್ಷ್ಯಭೋಜ್ಯಗಳನ್ನು ಬಳಸಿ ಸುಖ ಪಟ್ಬಿಡ್ಬೇಕು ಅನ್ನುವ ಚಿಂತನೆ ಇದ್ದರೆ ಅದಕ್ಕೆ ಚಾರ್ವಾಕರ ಚಿಂತನೆ ಎಂಬುದಾಗಿ ಕರೀತಾರೆ. ಚಾರ್ವಾಕ ಅಂದರೆ ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಒಪ್ಕೊಂಡು ಕಣ್ಣಿಗೆ ಕಾಣೋದಷ್ಟೇ ಸತ್ಯ, ಕಣ್ಣಿಗೆ ಕಾಣದ ಪಂಚೇಂದ್ರಿಯಕ್ಕೆ ಗೋಚರವಾಗದ ಯಾವುದೇ ವಿಷಯವೂ ಇಲ್ಲ, ಅದೆಲ್ಲ ಭ್ರಮೆ ಅಂತ ಭಾವಿಸುವವರಿಗೆ ಚಾರ್ವಾಕರು ಅಂತ ಕರೀತಾರೆ. ಅನೇಕ ದರ್ಶನಗಳಲ್ಲಿ ಅವ್ರದ್ದು ಒಂದು ದರ್ಶನ ಚಾರ್ವಾಕ ದರ್ಶನ ಎಂಬುದಾಗಿ. ಆದರೆ ನಮ್ಮ ಆರ್ಷ ಗ್ರಂಥಗಳು ಹೇಳುತ್ತೆ ಆ ನಾಸ್ತಿಕತೆ ಅನ್ನೋದು ದೊಡ್ಡ ಪಾಪ. ಪಾತಕೇಭ್ಯ ಪರಂಚೈವ ಪಾತಕಂ ನಾಸ್ತಿಕ ಗ್ರಹ, ಆಯುರ್ವೇದ ಹೇಳುತ್ತೆ. ಪಾಪಗಳಲ್ಲೆಲ್ಲ ದೊಡ್ಡ ಪಾಪ ನಾಸ್ತಿಕತೆ. ದೇವರಿಲ್ಲ, ಧರ್ಮ ಇಲ್ಲ, ವೇದ ಸತ್ಯವಲ್ಲ, ಪೂರ್ವಜನ್ಮ ಇಲ್ಲ, ಪರಜನ್ಮ ಇಲ್ಲ, ಹೀಗೆಲ್ಲ ಅಂದ್ಕೊಳ್ಳುವಂಥ ವಿಷಯ ಏನಿದೆ ಇದೆಲ್ಲ ನಾಸ್ತಿಕತೆ. ಇದು ದೊಡ್ಡ ಪಾಪ ಅಂತ ಕರೆಯುತ್ತೆ. ಹೀಗೆ ಅಂದ್ಕೊಳ್ಳೋದ್ರಿಂದ ಇರುವ ಸತ್ಯವನ್ನು ನಾವು ಅಲ್ಲಗೆಳೆದಂತಾಗತ್ತೆ. ಅದೊಂದು ಪಾಪ. ನಾವು ಅಲ್ಲಗೆಳೆಯೋದ್ರ ಜೊತೆಗೆ ಹತ್ತಾರು ಜನ ನಮ್ಮಿಂದ ಪ್ರಭಾವಿತರಾಗಿ ಅವರು ಅಂತೆಯೇ ಆಗಿಬಿಡ್ತಾರೆ. ಅದರಿಂದ ತುಂಬ ದೊಡ್ಡ ಪಾಪ ಇದು. ಪಾತಕಗಳಲ್ಲೆಲ್ಲ ಅತ್ಯಂತ ದೊಡ್ಡ ಪಾಪ ನಾಸ್ತಿಕತಾ ಎಂಬುದಾಗಿ ಕರೀತಾರೆ. ಅದು ತುಂಬಿರುತ್ತೆ. ಹಾಗಿರೋದ್ರಿಂದಲೇ ನಷ್ಟಾತ್ಮನಃ, ಅವರು ತಮ್ಮನ್ನು ತಾವು ಹಾಳು ಮಾಡಿಕೊಂಡ್ರು ಅಂತಲೇ ಅರ್ಥ. ಇವತ್ತು ನೋಡೋದಕ್ಕೆ ವೈಭವದಿಂದ ಬೆಳಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬಂದರು, ಅದು ಹಾಳಾಗೋಕ್ಕೆ ಬೇಕಾಗುವ ಅಷ್ಟು ಬೀಜವನ್ನು ಒಳಗಡೆ ತುಂಬ್ಕೊಂಬಿಟ್ಯಾರ. ಯಾಕೆ ಅಂದರೆ ಉತ್ತರೋತ್ತರ ಮೇಲ್ಮೇಲಕ್ಕೆ ಸಾಗಿ ಉತ್ತಮ ಲೋಕಗಳನ್ನು ಅನುಭವಿಸಿ ಆ ಭಗವಂತನ ಸಾಮ್ರಾಜ್ಯದಲ್ಲಿ ಹೋಗಿ ರಮಿಸೋಕೆ ಬೇಕಾಗುವ ಎಲ್ಲ ಉಪಾಯಗಳನ್ನು ತ್ಯಜಿಸಿದರು. ಅದೆಲ್ಲ ಸುಳ್ಳು ಅಂತಂದರು. ಅದರ ಪರಿಣಾಮವಾಗಿ ಇವರು ಕ್ರಮಕ್ರಮವಾಗಿ ಜಾರ್ತಾ ಎಲ್ಲವನ್ನೂ ಕಳ್ಕೋತಾ
ನೀಚ ಜನ್ಮಗಳಿಗೆ ಹೋಗ್ತಾರೆ. ಅದರಿಂದ ನಷ್ಟಾತ್ಮರು ಅವರು. ನಿಜವಾಗ್ಲೂ ಅವರು ಬುದ್ಧಿವಂತರೇ ಅಂತ ಕೇಳಿದರೆ ಖಂಡಿತ ಬುದ್ಧಿವಂತರಲ್ಲ, ಅಲ್ಪ ಬುದ್ಧಿಯ ಜನಗಳು. ಕಾರಣ ವಿಸ್ತಾರವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ಇಷ್ಟೆಲ್ಲ ಸತ್ಯಗಳಿದೆ. ಯಾವ ಸತ್ಯವೂ ಅರ್ಥ ಮಾಡ್ಕೊಳ್ಳದೆ ತಂಗೆ ತೋರಿದ್ದಷ್ಟನ್ನು ಮಾತ್ರ ನಂಬ್ಕೊಂಡು ಅದ್ರ ಮೇಲೆ ಜೀವನ ಮಾಡ್ತಾನೆ ಅಂದರೆ ಎಷ್ಟು ಕೋಟಿ ಋಷಿ ಮಹರ್ಷಿಗಳು ನಿರಂತರವಾಗಿ ಅನೇಕ ಸತ್ಯಗಳನ್ನು ಸಾರಿದ್ದಾರೆ. ಆ ಬಗ್ಗೆ ನಿಗವೇ ಇಲ್ಲ ಅಂತಂದರೆ, ತಂಗೆ ತೋರಿದ್ದೇ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದಕ್ಕೇನಂತ ಕರಿಬೇಕು? ಅಲ್ಪ ಬುದ್ಧಿ. ಅವರು ಈ ಕಾರಣಕ್ಕೆ ಉಗ್ರ ಕರ್ಮಿಗಳಾಗಿರ್ತಾರೆ. ಉಗ್ರ ಕರ್ಮಿಗಳು ಅಂದರೆ ಯಾವ ನೀತಿಯೂ ಇಲ್ಲದೇ ಯಾರಿಗೆ ಯಾವ ಥರ ಹಿಂಸೆಯನ್ನು ಬೇಕಾದರೂ ಕೊಟ್ಟು ತಮ್ಮ ಅಲ್ಪ ಸ್ವಾರ್ಥ ಏನಿದೆ ಅದು ಸಿದ್ಧವಾದರೂ ಸಾಕು ಅಂತ ಆಲೋಚನೆ ಮಾಡೋರಾಗಿರ್ತಾರೆ. ಅವರು ಜಗತ್ತಿನ ನಾಶಕ್ಕೆ ಒಂದು ದೃಷ್ಟಿಯಿಂದ ಅವರು ಕಾರಣರಾಗುವಂಥವ್ರು. ಅಂದರೆ ಅವರಿರುವ ಕಾರಣದಿಂದ ಅನೇಕ ಏರುಪೇರುಗಳಾಗುತ್ತೆ. ಕಾಲಕ್ಕೆ ಮಳೆ ಬೆಳೆಗಳು ನಡೆಯೋಲ್ಲ, ರೋಗ ರುಜಿನಗಳು ಹುಟ್ಕೊಳ್ಳುತ್ತೆ, ಅನೇಕ ರೀತಿಯಾದ ಉತ್ಪಾತಗಳಾಗುತ್ತೆ. ಒಂದು ತರಹ ಲೋಕದ ಜೀವಿಗಳಿಗೆಲ್ಲ ನಾನಾ ಥರದ ಸಂಕಷ್ಟಕ್ಕೆ ಅವರು ದ್ವಾರ ಮಾಡಿಕೊಡ್ತಾರೆ ಅಂಥವ್ರವರು. ಅವರು ತುಂಬಿಕೊಂಡಂಥ ಆಸೆ ಯಾವ ಥರದ್ದು ಅಂದರೆ ದುಷ್ಪೂರ, ಯಾವತ್ತೂ ಪೂರ್ಣ ಮಾಡೋಕ್ಕಾಗದೇ ಇರುವಂಥ ಆಸೆಗಳು. ತಮ್ಮ ಯೋಗ್ಯತೆಗೆ ಮೀರಿದ ಆಸೆಗಳಿಂದ ಸದಾ ತುಂಬಿಕೊಂಡು ಪ್ರಯತ್ನಶೀಲರಾಗಿರ್ತಾರೆ. ದಂಭ ಮಾನ ಮದ ಇವುಗಳಿಂದ ತುಂಬಿರ್ತಾರೆ. ಮತ್ತು ಅಸದ್ಗ್ರಾಹಾನ್ ಮೋಹಾತ್ ಗೃಹೀತ್ವ, ಅನೇಕ ತಪ್ಪು ನಿರ್ಣಯಗಳನ್ನು ಬಹಳ ಭದ್ರವಾಗಿ ಅವಲಂಬಿಸಿರ್ತಾರೆ. ಯಾರು ಏನು ಮಾಡಿದ್ರೂ ಆ ತಪ್ಪು ನಿರ್ಣಯವನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಉಪದೇಶ ಮಾಡಿದ್ರು, ಯಾವ್ಯಾವ ಥರದ ಉಪಾಯಗಳನ್ನು ಬಳಸಿದ್ರು, ಒಂದೇ ಒಂದು ಅವರ ತಪ್ಪು ನಿರ್ಣಯದಿಂದ ಯಾರೂ ಅವ್ರನ್ನ ಬಿಡಿಸೋಕ್ಕೆ ಸಾಧ್ಯವಾಗಲ್ಲ. ಹಾಗಿರ್ತಾರೆ ಅವರು. ಒಂದು ದೃಷ್ಟಿಯಿಂದ ಅಶುಚಿ ವ್ರತರು. ಅಶುಚಿ ವ್ರತರು ಅಂತ ಯಾಕೆ ಕರೆಯೋದು ಅಂದರೆ ಆ ಕೊಳಕನ್ನೇ ದೇಹ ಇಂದ್ರಿಯ ಮನೋಬುದ್ಧಿಗಳಲ್ಲಿ ತುಂಬಿಕೊಳ್ಳೋದ್ರಲ್ಲೇ ನಿಷ್ಠೆ ಅವರಿಗೆ. ಅದನ್ನು ವ್ರತದಂತೆ ಮಾಡ್ತಾ ಇರ್ತಾರೆ, ತಪ್ಪಿಸೋಕೆ ಸಾಧ್ಯ ಇಲ್ಲ ಯಾರ ಕೈಲುವೆ. ಹಾಗಿರ್ತಾರೆ. ಮತ್ತು ಈ ಕಾರಣದಿಂದಲೇ ಚಿಂತಾಂ ಅಪರಿಮೇಯಾಂಶ್ಚ ಪ್ರಲಯಾಂತಾಂ ಉಪಾಶ್ರಿತಃ, ಬದುಕಿರೋಷ್ಟು ಕಾಲವು ಅಪರಿಮಿತವಾದ ಚಿಂತೆಗೆ ಒಳಗಾಗಿರ್ತಾರೆ. ಯಾಕೆಂದರೆ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಅದನ್ನ ಹೇಗೆ ಮಾಡೋದು, ಇದನ್ನ ಹೇಗೆ ಮಾಡೋದು, ಇಷ್ಟೇ ಚಿಂತನೆ. ಹೀಗಿರೋದ್ರಿಂದ ಸದಾ ಕಾಲದಲ್ಲೂ ಚಿಂತಾಕ್ರಾಂತರು. ಕಾಮೋಪಭೋಗ ಪರಮಾಹ, ಏನೇನನ್ನು ಮನಸ್ಸು ಬಯಸುತ್ತೋ ಅಂತಹ ಭೋಗ ಸಾಮಗ್ರಿಗಳನ್ನು ತುಂಬ್ಕೋಬೇಕೋ, ಆ ಸುಖವನ್ನು ಅನುಭವಿಸಬೇಕು, ಅದೇ ಜೀವನ ಅಂತ ಸದಾ ಕಾಲದಲ್ಲೂ ತೊಡಗಿರ್ತಾರೆ. ಮತ್ತು ಜೀವನ ಅಂದರೆ ಎಷ್ಟು? ಇಷ್ಟೇ, ಇದಕ್ಕಿಂತ ಇನ್ನು ಹೆಚ್ಚೇನಿದೆ. ಬದುಕಿರೋಷ್ಟು ಕಾಲ ಚೆನ್ನಾಗಿ ಸುಖ ಪಟ್ಬಿಡ್ಬೇಕು. ನ್ಯಾಯ ಏನೋ ಅನ್ಯಾಯ ಏನೋ, ಕೈ ಕಾಲಲ್ಲಿ ಬಲ ಇದೆ ಅಂದರೆ ಕಿತ್ಕೊಂಡು ತೊಗೊಂಡು ಬಾ, ಬಳಸು, ಸುಖ ಪಡು. ಅವನಿಗೆ ಸಾಮರ್ಥ್ಯ ಇದ್ದರೆ ಅವ್ನು ಕಿತ್ಕೊಂಡು ಹೋಗಲಿ ಅಂತ ಸದಾ ದುಷ್ಟ ಬುದ್ಧಿಯಿಂದ ಕೂಡಿ ತಮ್ಮ ಸುಖವನ್ನು ಮಾತ್ರ ಆಲೋಚನೆ ಮಾಡ್ತಾರೆ. ಇಷ್ಟೇ ಜೀವನ ಎಂಬುದಾಗಿ ಭಾವಿಸ್ತಾರೆ. ಆಶಾಪಾಶ ಶತೈ ಬದ್ಧಾ, ನೂರಾರು ಆಶಾಪಾಶಗಳಿಗೆ ಒಳಗಾಗಿರ್ತಾರೆ. ಕಾಮಕ್ರೋಧ ಪರಾಯಣಾ, ಕಾಮ ಪಕ್ಕದಲ್ಲಿ ಜೊತೆಗೆ ಹುಟ್ಕೊಳ್ಳುವಂಥದ್ದು ಕ್ರೋಧ, ಇವರೇ ಇಬ್ಬರು ಜೀವನವನ್ನು ಆಳ್ತಾ ಇರೋರು. ಮತ್ತು ಸದಾ ಕಾಲದಲ್ಲೂ ಅನ್ಯಾಯವಾದ ಮಾರ್ಗಗಳಿಂದ ನಾನಾ ಸಂಪತ್ತನ್ನು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ತೊಡಗಿರ್ತಾರೆ. ಹೇಗಾದರೂ ಸಂಪತ್ತು ನಮ್ಮ ಬಳಿಗೆ ಬಂದರೆ ಸಾಕು ಅಂತ ಅಷ್ಟೇ ಇರುತ್ತೆ ಆಲೋಚನೆ. ಮತ್ತು ಸದಾ ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ, ಇವತ್ತು ನನಗೆ ಇಷ್ಟನ್ನು ಪಡೆಯೋಕ್ಕಾಯಿತು, ನಾಳೆ ಇಂತಿಷ್ಟು ಸಂಪತ್ತನ್ನು ಹೇಗಾದರೂ ಮಾಡಿ ಸಂಪಾದನೆ ಮಾಡ್ತೀನಿ, ಈಗ ನನ್ನ ಹತ್ರ ಇಷ್ಟಿದೆ, ಮುಂದೆ ಇಷ್ಟು ಮುಂದಕ್ಕೆ ಬರುತ್ತೆ ಧನ ಎಂಬುದಾಗಿ ಸದಾ ಈ ಲೆಕ್ಕಾಚಾರ. ಇವತ್ತು ಇಂಥವ್ರನ್ನ ನಾಶ ಮಾಡಿ ಮುಗಿಸ್ದೆ ನಾನು, ಮುಂದೆ ಇಂಥವ್ರನ್ನ ಮುಗಿಸ್ತೀನಿ ನಾನು ಸರ್ವಸಮರ್ಥ, ನಾನು ತಾನೇ ಈ ಭೂಮಿಯಲ್ಲಿ ಎಲ್ಲವನ್ನೂ ಅನುಭವಿಸಬೇಕಾಗಿದ್ದೋನೋ, ಇವ್ರು ಯಾರು ಬೇರೆ ಬೇರೆಯವರು ಈ ಸುಖವನ್ನೆಲ್ಲ ಅನುಭವಿಸೋದಕ್ಕಿಲ್ಲಿ ಅವರಿಗೆ ಅವಕಾಶ ಇರ್ಕೂಡ್ದು ಅಂತ ಸದಾ ಚಿಂತನೆ ಮಾಡ್ತಾ, ಈಶ್ವರೋಹಂ, ನಾನೇ ಈಶ್ವರ, ಅಹಂ ಭೋಗಿ, ಎಲ್ಲ ಸುಖಕ್ಕೂ ನಾನೇ ಭಾಗಿ, ನಾನು ಅನುಭವಿಸಬೇಕಾದ್ದು. ಸಿದ್ಧೋಹಂ, ನನಗೆ ಎಲ್ಲ ರೀತಿಯಾದ ವಿಷಯವೂ ಸಿದ್ಧವಾಗಿದೆ. ಹೆಂಡತಿ ಇದ್ದಾಳೆ, ಪತಿ ಇದ್ದಾನೆ, ಮಕ್ಕಳಿದ್ದಾರೆ, ಮನೆ ಇದೆ, ಸಂಪತ್ತಿದೆ, ಸಾಮರ್ಥ್ಯ ಇದೆ, ಏನು ಕಡಿಮೆ ನನಗೆ, ಎಲ್ಲವೂ ನನ್ನ ಹತ್ರ ಇದೆ ಎಂಬುದಾಗಿ ಚಿಂತನೆ. ಮತ್ತು ಸುಖಿ, ತಾನೇ ನಿಜವಾಗಲೂ ಕೂಡ ಸುಖಿ ಅಂತ ಅವನು ಭಾವಿಸುವವನಾಗಿರ್ತಾನೆ. ಆಢ್ಯ,
ಎಲ್ಲ ರೀತಿಯ ಸಾಮರ್ಥ್ಯ ಸಂಪನ್ನ. ಅಭಿಜನವಾನಸ್ಮಿ, ನಾನು ಪರಮಶ್ರೋತ್ರಿಯರ ವಂಶದಲ್ಲಿ ಹುಟ್ಟಿ ಬಂದವನು, ನಮ್ಮ ವಂಶದಲ್ಲಿ ಇಂಥ ಮಹಾತ್ಮರೆಲ್ಲ ಬಂದು ಹೋಗಿದ್ದಾರೆ ಅಂತ ತನ್ನ ದೃಷ್ಟಿಯಿಂದ ಯಾರ್ಯಾರನೋ ಮಹಾತ್ಮರು ಎಂಬುದಾಗಿ ಭಾವಿಸಿ ಅಂಥ ವಂಶದಲ್ಲಿ ತಾನು ಹುಟ್ಟಿದ್ದೀನಿ ಅಂತ ಸಂತೋಷ ಪಡ್ತಾ ಇರ್ತಾನೆ. ಶ್ರೇಷ್ಠ ವಂಶದಿಂದ ಬಂದಿದ್ದೀನಿ ಅಂತ ತನ್ನನ್ನು ತಾನು ಭಾವಿಸ್ಕೋತಾ ಇರ್ತಾನೆ. ಮತ್ತು ನನ್ನಂತೆ ಇನ್ಯಾರಿದ್ದಾರೆ ಇಲ್ಲಿ ಅಂತ ಸದಾ ಅವನ ಚಿಂತನೆ ಇರುತ್ತೆ. ನಾನಾ ತರಹದ ಯಜ್ಞಗಳನ್ನು ಆಚರಿಸ್ತೇನೆ, ಬೇಕಾದಷ್ಟು ದಾನವನ್ನು ಕೊಡ್ತೇನೆ, ಖುಷಿ ಪಡ್ತೇನೆ ಬೇಕಾದಷ್ಟು. ಎಲ್ಲ ಈ ರೀತಿಯಲ್ಲಿ ಅಜ್ಞಾನವೆಂಬ ಕಾರಣದಿಂದ ನಾನಾ ಥರದ ಮೋಹವನ್ನು ತುಂಬಿಕೊಂಡು ಅದರಿಂದ ಈ ಥರದ ಚಿಂತನೆಯನ್ನು ಇಟ್ಕೊಂಡಿರ್ತಾನೆ. ಮತ್ತು ಇದರ ಫಲ ಏನಪ್ಪ ಅಂದರೆ, ಸದಾ ಕಾಲದಲ್ಲೂ ಜೀವಕೋಟಿಗಳಿಗೆಲ್ಲ ಹಿಂಸೆ ಕೊಟ್ಟು ತನ್ನ ಕ್ಷುದ್ರ ಸ್ವಾರ್ಥವನ್ನು ಸಾಧನೆ ಮಾಡಿದ್ರ ಪರಿಣಾಮವಾಗಿ ಭೀಕರವಾದ ಅಶುಚಿಯಾದ ನರಕಕ್ಕೆ ಹೋಗ್ತಾನೆ ಅವನು. ಅಶುಚಿಯಾದ ನರಕ ಅಂದರೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭೀಕರವಾದಂಥ ಕೊಳಕು ನಾನಾ ತರಹ ತುಂಬಿದೆ. ಅಲ್ಲಿ ಹೋಗಿ ಕ್ರಿಮಿಯಾಗಿ ಬದುಕುವಂಥ ಜನ್ಮ ಎತ್ತುತ್ತಾನೆ. ತನ್ನನ್ನು ತಾನು ದೊಡ್ಡದಾಗಿ ಭಾವಿಸ್ಕೋತಾ ಅದರಲ್ಲಿ ಪ್ರಮತ್ತನಾಗಿ ಬಿಗಿದ ಮೈ ಉಳ್ಳವನಾಗಿ ಎಲ್ಲಿಗೂ ತಲೆಬಾಗದೇನೆ ಧನ ಮಾನ ಇವುಗಳು ಕೊಟ್ಟಂಥ ಮದದಿಂದ ಕೂಡಿ ನಾನಾ ರೀತಿಯಾದ ನಾಮಯಜ್ಞವನ್ನು ಮಾಡ್ತಾನಂತ. ನಾಮಯಜ್ಞ ಅಂದರೆ ಯಜ್ಞದ ಹೆಸರು ಹೇಳಿ ಒಂದು ಕಾರ್ಯ ಮಾಡೋದು. ಅದು ನಾಮ ಮಾತ್ರದಲ್ಲಿ ಯಜ್ಞ. ಅದು ಒಳಗಡೆಗೆ ಯಜ್ಞಕ್ಕೆ ಬೇಕಾಗುವ ಮನೋಧರ್ಮ ಇಲ್ಲ, ಅದಕ್ಕೆ ಬೇಕಾಗುವ ಉಳಿದಂಥ ಸಿದ್ಧತೆ ಇಲ್ಲ. ಆದರೆ ಜನಗಳಿಗೆ ಭ್ರಮೆ ಆಗಬೇಕು, ಎಷ್ಟು ದೊಡ್ಡ ಯಜ್ಞ ಮಾಡ್ತಾಯಿದ್ದಾರೆ, ಏನು ಯಾಗ ಮಾಡ್ತಾಯಿದ್ದಾರೆ, ಏನು ವೈಭವ ಅಂತ ಅನ್ನಿಸ್ಬೇಕು. ಹೀಗೊಂದು ಕಾರ್ಯ ನಡೆದರೆ ಅದಕ್ಕೆ ನಾಮಯಜ್ಞ ಅಂತ ಕರೀತಾರೆ. ಅಂದರೆ ನಾಮ ಮಾತ್ರೇಣ ಯಜ್ಞ, ಹೆಸರಿಗೆ ಅದಕ್ಕೆ ಯಜ್ಞ ಅಂತ ಹೆಸರು. ಒಳಗಡೆ ಎಲ್ಲ ಮಾಡಬಾರ್ದ ಕಾರ್ಯಗಳೆಲ್ಲ ಬೇಕಾದಷ್ಟು ಸೇರ್ಕೊಂಬಿಟ್ಟಿದೆ. ಹಾಗಿರುವಂಥ ಕಾರ್ಯವನ್ನು ಮಾಡ್ಕೋತಾ ಮತ್ತು ಅವಿಧಿಪೂರ್ವಕಂ ಆ ಯಜ್ಞಗಳು ಕೂಡ ಹೇಗೆ ನಡೀತಾ ಇರುತ್ತೆ ಅಂದರೆ, ಅದಕ್ಕೊಂದು ವಿಧಿ ವಿಧಾನ ಅಂತೇನಿಲ್ಲ, ಕ್ರಮ ಅಂತೇನಿಲ್ಲ. ತಂಗೇನು ತೋರುತ್ತೋ ಇದನ್ನ ಹೀಗೆ ಮಾಡಿರಿ ಅಂತ ಮಾಡಿಸ್ಕೊಂಡು ಹೋಗ್ತಾನೆ. ತಾನೇ ಎಲ್ಲ ವಿಷಯದಲ್ಲೂ ನಿರ್ಣಯ ಮಾಡುವವನು ಅನ್ನೋ ಬುದ್ಧಿ ಇರುತ್ತೆ. ತನ್ನ ಆಜ್ಞೆಯನ್ನು ಎಲ್ಲರೂ ಪಾಲಿಸಬೇಕು ಅಂತ ಇರುತ್ತೆ. ಆದ್ದರಿಂದ ಕ್ರಮ ಅಕ್ರಮ ವಿಷಯ ಇಲ್ಲ, ಹೇಗಾದರೂ ನಡಿಬೇಕು. ಒಟ್ಟು ನಡೆಯಿತು ಅಂತ ಆಗಬೇಕು, ಲೋಕದಲ್ಲಿ ಪ್ರಸಿದ್ಧಿ ಬರಬೇಕು. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವು ಮೈ ತುಂಬ ತುಂಬಿಕೊಂಡಿರುತ್ತೆ. ಮತ್ತು ಅಂಥ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ತನ್ನೊಳಗಡೆ ಬೆಳಗುವ ನನ್ನನ್ನು ಅಂದರೆ ಶ್ರೀಕೃಷ್ಣ ಪ್ರಭುವನ್ನು, ಹಾಗೆ ಎಲ್ಲ ಜೀವಕೋಟಿಗಳ ಒಳಗೆ ಬೆಳಗುವಂಥ ಶ್ರೀಕೃಷ್ಣ ಪ್ರಭುವನ್ನು ಸದಾ ದ್ವೇಷಿಸ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅವನ್ಯಾರು ದೊಡ್ಡ ಮನುಷ್ಯ ನಮಗಿಂತ ಅಂತ ಅವನ ಮೇಲೆ ಏನೋ ಒಂದು ಅಸೂಯೆ ಇರುತ್ತೆ. ಆ ಅಸೂಯೆಯಿಂದ ಸದಾ ಕಾಲದಲ್ಲೂ ಅದೆಲ್ಲ ಬಿಡಿ, ಅವೆಲ್ಲ ಸುಳ್ಳು, ಅದನ್ನೆಲ್ಲ ನಂಬ್ಕೋಬೇಡಿ, ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ ಅಂತ ಈ ತರಹ ದುರುಪದೇಶವನ್ನು, ದುಷ್ಟವಾದ ಉಪದೇಶವನ್ನು ಕೊಟ್ಕೋತ ಓಡಾಡ್ತಾನೆ. ಅಂತಹ ಯಾರ ನರಾಧಮರಿರ್ತಾರೋ, ಮಾನವರಲ್ಲಿ ಪರಮ ನೀಚರು ಮತ್ತು ಸತ್ಯ ಧರ್ಮವನ್ನು ದ್ವೇಷಿಸ್ತಾ ಇರುವಂಥವರು, ಅವ್ರನ್ನ ನಿರಂತರವಾಗಿ ನಾನಾ ನೀಚ ಯೋನಿಗಳಲ್ಲಿ ಹುಟ್ಟುವಂತೆ ಆದೇಶ ಕೊಟ್ಟು ಕಳಿಸ್ತೇನೆ ನಾನು. ಕ್ಷಿಪಾಮಿ, ಅಲ್ಲಿಗೆ ತಳ್ತೇನೆ ನಾನು. ಅಂದರೆ ಭಗವಂತನ ಸಂಕಲ್ಪ ಅದು. ನೀವು ಯಾವ ನೀಚ ಕರ್ಮವನ್ನು ಆಚರಣೆ ಮಾಡ್ತೀಯೋ ಅದಕ್ಕೆ ತಕ್ಕಂಥ ಮುಂದೆ ಹುಟ್ಟನ್ನು ಪಡಿ ಎಂಬುದಾಗಿ. ಅದಕ್ಕೆ ತಕ್ಕಂತೆ ನಾನಾ ನೀಚ ಯೋನಿಗಳಲ್ಲಿ ಜನ್ಮ ಎತ್ತಾ ಹೋಗ್ತಾರೆ. ಹೀಗೆ ನೀಚ ಜನ್ಮವನ್ನು ಎತ್ತುತ್ತಾ ಹೋಗುವಂತಹ ಆ ಮೂರ್ಖರು ಎಷ್ಟು ಜನ್ಮ ಎತ್ತಿದ್ರು ಎಲ್ಲೂ ನನ್ನನ್ನು, ಕೃಷ್ಣಪ್ರಭುವನ್ನು ಕಾಣದವರಾಗಿ ಕೊನೆಗೆ ಇನ್ನಷ್ಟು ಅಧಮಗತಿಯನ್ನು ಹೊಂದ್ತಾ ಹೋಗ್ತಾರೆ. ಲೋಕದಲ್ಲಿ ನರಕವನ್ನು ಹೊಂದೋದಕ್ಕೆ ಪ್ರಧಾನವಾದ 3 ದ್ವಾರಗಳುಂಟು. ಅದು ಯಾವುದು? ಕಾಮ, ಕ್ರೋಧ ಮತ್ತು ಲೋಭ ಎಂಬುದಾಗಿ. ಕಾಮ ಸಲ್ಲದ್ದನ್ನು ಬಯಸುವಂಥದ್ದು, ಕ್ರೋಧ ಅಸ್ಥಾನದಲ್ಲಿ ಅಕಾಲದಲ್ಲಿ ಕೋಪಿಸಿಕೊಳ್ಳುವಂಥದ್ದು, ಲೋಭ ತನ್ನಲ್ಲಿರೋ ಸೊತ್ತನ್ನು ಯಾವುದೇ ಕಾರಣಕ್ಕೂ ಒಂದು ಚೂರು ಇನ್ನೊಬ್ಬರಿಗೆ ಕೊಡದೇ ಇರುವಂತೆ ತಾನೇ ಅಷ್ಟನ್ನು ಕಟ್ಟಾಕೊಳ್ಳುವಂಥ ಪ್ರವೃತ್ತಿ.
ಇವು ಮೂರು ಇದೆಯಲ್ಲ, ಇದು ನರಕದ 3 ದ್ವಾರಗಳು. ಅಂಥ ಆ ನರಕದ ದ್ವಾರ ಅವರಿಗೆ ತೆರೆದಿರುತ್ತೆ. ಇವುಗಳಿಂದ ಯಾರೋ ಪುಣ್ಯಾತ್ಮರು ಕೆಲವರು ಪಾರಾಗ್ತಾರೆ. ಅಂದರೆ ಈ ನರಕದ ದ್ವಾರಗಳನ್ನು ತಮ್ಮ ಮೈಮನಗಳಲ್ಲಿ ಇಟ್ಟುಕೊಳ್ಳದೆ, ಕಾಮ, ಕ್ರೋಧ, ಲೋಭ ಇವುಗಳನ್ನು ಇಟ್ಕೊಳ್ಳದೇ ಅವರು ಜೀವನವನ್ನು ಸಾಧಿಸ್ತಾರೆ. ಅವರು ನಿಜವಾಗಲೂ ಕೂಡ ಪುಣ್ಯಾತ್ಮರು, ದೈವಿ ಸಂಪತ್ತನ್ನು ಪಡೆಯೋಕ್ಕೆ ಯೋಗ್ಯರಾದವರು. ಅವರು ಶ್ರೇಯಸ್ಸನ್ನು ಕಾಣ್ತಾರೆ ಮತ್ತು ಉತ್ತಮವಾದ ಗತಿಯನ್ನೇ ಮುಂದಕ್ಕೆ ಪಡಿತಾರೆ. ಹೀಗೆಲ್ಲ ಆಗಬೇಕಾದ್ರೆ ಯಾವುದೋ ಒಂದು ನೇರದಲ್ಲಿ ಸದ್ಗುಣಗಳು ಇವು, ಅಸದ್ಗುಣಗಳು ಇವು ದೈವಿ ಸಂಪತ್ತನ್ನು ತುಂಬಿಕೊಡುತ್ತವೆ, ಇವು ಆಸರಿ ಸಂಪತ್ತನ್ನು ತುಂಬಿಕೊಡುತ್ತೆ ಅಂತ ಒಂದು ಪರಿಚಯವನ್ನು ಎಷ್ಟೇ ಕೊಟ್ಟರೂ ಸಹ ಈ ಸೃಷ್ಟಿನಲ್ಲಿ ಇಳಿದಾಗ ಒಂದೊಂದು ಜೀವಕ್ಕೆ ಒಂದೊಂದು ತರಹದ ಅವಕಾಶಗಳು ಕೂಡ ಬರುತ್ತೆ. ಅದು ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಹೀಗಿರೋದ್ರಿಂದ ನಮಗೆ ಸರಿಯಾದ ಮಾರ್ಗ ಸಿಕ್ಕೋದು ಎಲ್ಲಿಂದ ಅಂತ ಪ್ರಶ್ನೆ ಮಾಡಿದ್ರೆ, ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಯಾರು ಶಾಸ್ತ್ರ ಹೇಳುವಂತಹ, ನಹಿ ವೇದಾತ್ ಪರಂ ಶಾಸ್ತ್ರಂ, ವೇದಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ, ಅದೇ ಪ್ರಧಾನವಾದ ಶಾಸ್ತ್ರ, ಅದರ ಸರಣಿಯನ್ನೇ ಅನುಸರಿಸಿ ಮುಂದಕ್ಕೆ ನಾನಾ ಶಾಸ್ತ್ರಗಳು ಹುಟ್ಕೊಂಡಿವೆ, ಅವುಗಳಿಗೂ ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರ ಅನ್ನೋ ಪದಕ್ಕೆ ಅದು ಶಾಸನ ಮಾಡುತ್ತಿದೆ ಅನ್ನೋ ಅರ್ಥದಲ್ಲಿ ಶಾಸ್ತ್ರ ಅಂತ ಬಂದಿದೆ. ಆಜ್ಞೆ, ಕಮ್ಯಾಂಡ್ಮೆಂಟ್, ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು, ಹೀಗೆ ಬದುಕಿದರೆ ಇಷ್ಟು ಒಳ್ಳೆಯದಾಗುತ್ತೆ, ಹೀಗೆ ಮಾಡಬಾರ್ದನ್ನು ಮಾಡಿದ್ರೆ ಇಷ್ಟು ಕೆಡಕಾಗುತ್ತೆ ಅಂತ ಒಂದು ಸಂದೇಶವನ್ನು ಅಥವಾ ಒಂದು ರಾಜಾಜ್ಞೆಯನ್ನು ಇಟ್ಕೊಂಡಿದೆ ವೇದ. ಆದ್ದರಿಂದ ವೇದವು ಹೇಳುವ ಹಾಗೆ ಶಾಸ್ತ್ರವೂ ಹೇಳುವಂಥ ವಿಧಿ ನಿಷೇಧಗಳನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಮನಸ್ಸಿಗೆ ತೋರದಂತೆ ಯಾರೋ ಕಾರ್ಯವನ್ನು ನಿರ್ವಾಹ ಮಾಡ್ತಾನೋ ಅವನಿಗೆ ನ ಸ ಸಿದ್ಧಿಮವಾಪ್ನೋತಿ, ಅವನು ಯಾವ ಸಿದ್ಧಿಯನ್ನೂ ಪಡೆಯೋಲ್ಲ. ಅಂದರೆ ಯಾವ ವಿಶಿಷ್ಟವಾದ ಮಹಾ ದೈವಿ ಸಂಪತ್ತನ್ನು ಸಂಪಾದನೆ ಮಾಡೋದಾಗಲಿ, ಆತ್ಮ ಸಂಪತ್ತನ್ನು ಸಂಪಾದನೆ ಮಾಡೋದಾಗಲಿ, ಇದು ಯಾವುದನ್ನು ಪಡೆಯೋಕ್ಕಾಗಲ್ಲ. ಜೊತೆಗೆ ಸುಖವನ್ನು ಹಾಳು ಮಾಡ್ಕೋತಾನೆ. ಹೇಗೆ ಅಂತ ಕೇಳಿದರೆ, ಇವತ್ತು ಮಾಡಿರುವ ನಾನಾ ಅಪರಾಧಗಳಿಂದ, ಪಾಪಗಳಿಂದಾಗಿ ನೀಚ ಯೋನಿಯಲ್ಲಿ ಜನ್ಮ ಎತ್ತಾ ಹೋಗ್ತಾನೆ. ನೀಚ ಯೋನಿಯಲ್ಲಿ ಜನ್ಮ ಎತ್ತಿದಾಗ ಈ ಹೊರ ಸುಖವನ್ನೂ ಅನುಭವಿಸೋದಕ್ಕೆ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ. ಒಬ್ಬ ಮಾನವನಾಗಿ ಜನ್ಮ ಎತ್ತಿದಾಗ ಲೌಕಿಕವಾದ ಸುಖ ಯಾವ ಮಟ್ಟಕ್ಕೆ ಅನುಭವಿಸ್ಬೋದೋ ಹಾಗೆ ಒಂದು ಕ್ರಿಮಿಯಾಗಿ ಜನ್ಮ ಎತ್ತಿ ಪಡೆಯೋಕ್ಕಾಗಲ್ಲ. ಒಂದು ಮೃಗವಾಗಿ ಹುಟ್ಟಿದರೆ, ಒಂದು ಪಕ್ಷಿಯಾಗಿ ಹುಟ್ಟಿದರೆ ಅಂಥ ಸುಖವನ್ನು ಅನುಭವಿಸೋಕ್ಕೆ ಸಾಧ್ಯವಾಗಲ್ಲ. ಹಾಗಿರೋದ್ರಿಂದ ಸುಖವನ್ನೂ ಕಳ್ಕೊತಾನೆ ಮತ್ತು ಪರಾಂಗತಿ, ಉತ್ತಮವಾದ ಗತಿ, ಊರ್ಧ್ವಲೋಕದಲ್ಲಿ ಜನ್ಮ ಎತ್ತುವಂಥದ್ದು, ಉತ್ತಮವಾದ ಜನ್ಮವನ್ನು ಮುಂದಕ್ಕೆ ಇದಕ್ಕಿಂತ ಉತ್ತಮವಾದ ಜನ್ಮವನ್ನು ಪಡೆಯುವಂಥದ್ದು ಇಲ್ಲ, ಮೋಕ್ಷವನ್ನು ಪಡೆಯುವಂಥದ್ದು ಇದು ಯಾವುದು ಅವನಿಗೆ ಸಿಕ್ಕೋಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಆದ್ದರಿಂದ ನೀನು ಏನು ಮಾಡಬೇಕು, ಏನು ಮಾಡಬಾರ್ದು ಈ ಜಗತ್ತಿನಲ್ಲಿ ಬದುಕುವಾಗ ಅನ್ನೋ ಬಗ್ಗೆ ಯಾರು ನಿನಗೆ ಮಾರ್ಗದರ್ಶನ ಕೊಡೋರು ಅಂತ ಕೇಳಿದರೆ ಶಾಸ್ತ್ರವೇ ಮಾರ್ಗದರ್ಶನ ಕೊಡುವಂಥದ್ದು. ಆದ್ದರಿಂದ ಶಾಸ್ತ್ರವನ್ನು ಅರ್ಥ ಮಾಡ್ಕೋ, ಶಾಸ್ತ್ರಜ್ಞರ ಆದೇಶವನ್ನು ಅನುಸರಿಸೋ. ಅಲ್ಲಿ ನಿನಗೆ ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ ಅನ್ನೋ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಯಾವುದು ವಿಧಿ ಮಾಡಬೇಕಾದ ಕರ್ಮ, ಯಾವುದು ನಿಷಿದ್ಧ ಮಾಡಬಾರದ ಕರ್ಮ, ಇದ್ರ ಬಗ್ಗೆ ನಿನಗೆ ತಿಳುವಳಿಕೆ ಸಿಗುತ್ತೆ. ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಶಾಸ್ತ್ರದಲ್ಲಿ ಯಾವ ಕರ್ಮವನ್ನು ಯಾರು ಆಚರಿಸಬೇಕು, ಹುಟ್ಟಿನಿಂದ ಬಂದ ಸ್ವಭಾವವೇನೋ, ವಯೋಧರ್ಮಕ್ಕನುಗುಣವಾಗಿ ಬಂದಿರುವ ಆಶ್ರಮ ಧರ್ಮವೇನೋ, ಸ್ತ್ರೀ ಪುರುಷ ಧರ್ಮಗಳೇನೋ, ಇದಕ್ಕೆ ತಕ್ಕಂತಹ ಕರ್ತವ್ಯಗಳು ಯಾವ ರೀತಿಯಲ್ಲಿ ನಡಿಬೇಕೋ, ಯಾವುದು ಅವನಿಗೆ ಕರ್ತವ್ಯವಲ್ಲ, ಈ ಬಗ್ಗೆ ತಿಳುವಳಿಕೆಯನ್ನು ಚೆನ್ನಾಗಿ ಪಡೆದು ಆದರ್ಶವಾದ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತಪ್ಪ. ಆದ್ದರಿಂದ ಶಾಸ್ತ್ರವನ್ನು ಪ್ರಮಾಣವಾಗಿಟ್ಕೊಂಡು, ಆಧಾರವಾಗಿಟ್ಕೊಂಡು ಅದಕ್ಕೆ ತಕ್ಕಂತೆ ಜೀವನವನ್ನು ರೂಪಿಸ್ಕೋ ಎಂಬುದಾಗಿ ಅರ್ಜುನನಿಗೆ ಧರ್ಮಪ್ರಭು ಜ್ಞಾಪಿಸ್ತಾನೆ. ಇದಿಷ್ಟು ಈ ಅಧ್ಯಾಯದ ಸಾರ. ಇಲ್ಲಿ ಪ್ರಧಾನವಾಗಿ ದೈವಿ ಮತ್ತು ಆಸುರ ಎಂಬುದಾಗಿ ಎರಡು ಪ್ರಕೃತಿಗಳ ಗುಣಗಳನ್ನು ವರ್ಣಿಸಿ ಅನಂತರ ಮುಂದಕ್ಕೆ ದೈವಿ ಸಂಪತ್ತು ಅನ್ನೋದರ ಹಿರಿತನ ಏನು ಅಂದರೆ ಅದರಿಂದ ಮೋಕ್ಷವನ್ನು ಪಡೆಯೋಕ್ಕಾಗತ್ತೆ, ಆಸುರಿ ಸಂಪತ್ತು ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋ ಬಗ್ಗೆಯೂ ಒಂದು ಪರಿಚಯವನ್ನು ಕೊಟ್ಟು ಜೀವನದಲ್ಲಿ
ಆಸುರಿ ಸಂಪತ್ತು, ದೈವಿ ಸಂಪತ್ತು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾವುದನ್ನ ಆಚರಿಸಬೇಕು, ಯಾವುದನ್ನ ಬಿಡಬೇಕು ಅಂತ ಸ್ವತಃ ನಿರ್ಣಯ ಮಾಡೋಕ್ಕಾಗಲ್ಲ. ಅಜ್ಞರನ್ನು ಕೇಳಿ ನಿರ್ಣಯ ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಮಾರ್ಗದರ್ಶಿಯಾಗಿ ಏನಾದ್ರು ಒಂದು ಬೇಕು. ಅದು ಯಾವುದು ಅಂದರೆ ವೇದ ಮತ್ತು ವೇದವನ್ನೇ ಅನುಸರಿಸಿ ಬೆಳೆದಿರುವ, ಅದಕ್ಕೆ ಅವಿರೋಧವಾಗಿ ಬೆಳೆದಿರುವಂಥ ಋಷಿ ಮಹರ್ಷಿಗಳ ವಾಕ್ಯ, ಶಾಸ್ತ್ರ, ಅವುಗಳನ್ನು ಮಾರ್ಗದರ್ಶಿಯಾಗಿ ಇಟ್ಕೊಂಡು ಬದುಕನ್ನು ಸಾಗಿಸೋದಾದರೆ ಯಾವ ತೊಡಕು ಇಲ್ಲಪ್ಪ ಅರ್ಜುನ. ನೀನು ದೈವೀ ಸಂಪತ್ತನ್ನು ಅನುಭವಿಸೋದಕ್ಕೆ ಬೇಕಾಗಿರುವ ಉತ್ತಮ ಕುಲದಲ್ಲಿ ಹುಟ್ಟಿ ಬಂದಿದೆಯಾ, ಅದರಿಂದ ಮಾ ಶುಚಃ, ದುಃಖಿಸಬೇಡ ಅಂತ ಅವನಿಗೊಂದು ಸಾಂತ್ವನದ ಮಾತನ್ನು ಆಡಿ ಆದರ್ಶವಾದಂಥ ಆತ್ಮಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನ ದ್ವಾರ ಲೋಕಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ ಭಾವಿಸಬೇಕು. ಇಷ್ಟನ್ನು ಇವತ್ತಿನ ಈ ಒಂದು ಅಧ್ಯಾಯದ ಸಾರವಾಗಿ ನೆನಪಿಸ್ಕೊಂಡು ಈ 4 ಮಾತುಗಳನ್ನು ಆ ಧರ್ಮಪ್ರಭು ಶ್ರೀಕೃಷ್ಣನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊಳ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.